ಸರ್ವೋತ್ತಮರಾದ ವೇದವ್ಯಾಸ ದೇವರ ಸಿದ್ಧಾಂತಕ್ಕೆ ಅನುಗುಣವಾಗಿ ನಮ್ಮನ್ನೆಲ್ಲ ಸಂಸಾರದಿಂದ ದೂರ ಮಾಡುವುದಕ್ಕಾಗಿ ಆ ದೂರ ಮಾಡುವುದಕ್ಕೆ ಬೇಕಾದಂತಹ ಜ್ಞಾನವನ್ನು ನಮಗೆಲ್ಲ ಕೊಡುವುದಕ್ಕಾಗಿ ವಿಷ್ಣು ತೀರ್ಥರು ರಚನೆ ಮಾಡಿದಂತಹ ಷೋಡಶಿ ಎನ್ನುವ ಗ್ರಂಥದ ವಿಷಯಗಳನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ನಿನ್ನೆ ನಾವು ಕೇಳಿದಂತೆ ಈ ಜೀವ ಅವನ ಮೇಲೆ ಈ ಸ್ಥೂಲ ದೇಹ ಇಂದ್ರಿಯಗಳು ಎನ್ನುವಂತಹ ಒಂದು ಹೊಸ ಕವರನ್ನು ದೇವರ ಮೇಲೆ ಹಾಕಿ ಇಟ್ಟು ಜೀವ ಹೇಗಿದ್ದಾನೆ, ಅವನ ಗುಣಗಳೇನು, ಅವನ ಸಾಮರ್ಥ್ಯವೇನು ಎನ್ನುವುದನ್ನೇ ನಮಗೆ ಮರೆಯುವಂತೆ ದೇವರು ಮಾಡಿಬಿಟ್ಟಿದ್ದಾನೆ. ಅಂದಮೇಲೆ ಒಂದು ಪುಸ್ತಕದ ಉದಾಹರಣೆಯನ್ನು ಕೇಳಿದ್ವಿ ನಿನ್ನೆ ಕೊನೆಗೆ ನಾವು. ಆ ಪುಸ್ತಕದ ಮೇನ ರಂಡಿ ನಿಂತು ಏನು ಕಲರ್ ಇತ್ತು ಅದು ನೆನಪೇ ಹೋಗ್ಬಿಡ್ತದೆ. ತಿಂಗಳು ಕಳೆದಂತೆ ಅದರ ಮೇಲೆ ಯಾವ ಕಲರಿನ ಪೇಜ್ ಹಾಕಿವಲ್ಲ ಅದನ್ನು ಇಟ್ಕೊಂಡು ನೀಲಿ ಪುಸ್ತಕ ಎಲ್ಲದೋ ಮ್ಯಾಥ್ಸ್ ಪುಸ್ತಕ ನೀನು ಅಂತ ಕೇಳಿದ್ರೆ ಅದೇ ನೀಲಿ ಕವರ್ ಹಾಕಿನಲ್ಲಮ್ಮ ಅದೇ ಪುಸ್ತಕ ಅಂತ ನಾವು ಅಂದಮೇಲೆ ಮೇಲೆ ಏನು ಕವರ್ ಇದೆ ಅದೇನೇ ನಿಜವಾದದ್ದು ಅಂತ ತಿಳಿತಾನೆ. ತಿಂಗಳು ಕಳೆದಂತೆ ಹೊರತು ಒಳಗಿನ ಆ ಯಾವ ಕಲರಿನ ಪುಟ ಇದೆ ಅದು ಮತ್ತೆ ಹೋಗ್ಬಿಡ್ತದಲ್ವ. ಹಾಗೆ ನಮಗೆ ಈ ದೇಹ ಬಂದಂತೆ ನಮಗೇನಾಗ್ತಾ ಇದೆ ಅಂದರೆ ಇದರ ಮೇಲೇನೆ ಅಭಿಮಾನಾದಿಗಳು ಬೆಳೆದು ಇದೇ ನಿಜವಾದದ್ದು, ಇದೇ ಜೀವನ ದೇಹ, ಇದೇನೇ ಸುಖ, ಇದೇನೇ ಎಲ್ಲ ಅಂತ ನಾವು ತಿಳಿದುಕೊಂಡೇ ಸಾಕ್ತಾ ಇದ್ದೀವಿ ಹೊರತು ನಮ್ಮ ಜೀವನ ಬಗ್ಗೆ ನಾವು ಮರ್ತೇ ಬಿಟ್ಟಿವಿ ಎಲ್ಲ ಎನ್ನುವ ಭಾಗಗಳನ್ನು ನಾವು ನಿನ್ನೆ ದಿವಸ ಕೇಳಿ ತಿಳಿದ್ವಿ. ಇನ್ನು ಅದರ ಮುಂದಿನ ಭಾಗವನ್ನು ಹೇಳ್ತಾ ಭಾಳ ಚೆನ್ನಾಗಿದೆ. ಏನಾಯಿತು ಅಂದರೆ ಅಂದಮೇಲೆ ಜೀವ ಅಂತ ಕರೆಯುವಾಗ ನಾವು ಈ ದೇಹ ಇಂದ್ರಿಯಗಳನ್ನು ಇಟ್ಕೊಂಡೇ ಅವನ ಜೀವ ಅಂತ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಇದಲ್ಲ ಎನ್ನುವುದು ಯಾವಾಗ ಗೊತ್ತಾಗುತ್ತೆ ಅಂದರೆ ಅಪರೋಕ್ಷ ಜ್ಞಾನವಾದಾಗೆ ಜೀವ ಬೇರೆ, ಈ ದೇಹ ಇಂದ್ರಿಯಗಳು ಬೇರೆ ಅಂತ ನಮಗೆ ಪೂರ್ಣವಾದ ಅನುಭವ ಬರುತ್ತೆ, ಜ್ಞಾನ ಬರುತ್ತೆ. ಇಷ್ಟು ಹೇಳಿ ಇನ್ನು ಇದು ಹೇಗಿದೆ ಅಂತ ಮುಂದುವರಿಸ್ತಾರೆ. ಯಥಾ ದೀಪ ಭೂತಾಂತರ ಸಂವಲಿತೋಪಿ ತೇಜ ಅಪ್ರತಿಗಂ ತಥಾ ಸೂಕ್ಷ್ಮ ಗುಣತ್ರಯಾತ್ಮಿಕ ಚಿನ್ಮಿಶ್ರಿತ ಅಚಿನ್. ನೋಡಿ ಎಷ್ಟು ಚೆನ್ನಾಗಿದೆ. ವಿಷ್ಣು ತೀರ್ಥರು ಒಂದು ಉದಾಹರಣೆ ಕೊಡ್ತಾ ಒಂದು ದೀಪವನ್ನು ಹಚ್ಚಿಟ್ಟಿರ್ತಾರೆ. ಮಣ್ಣು ಹಚ್ಚಿಟ್ಟಿರ್ತೀರಿ. ಆ ದೀಪದ ಏನು ಬೆಳಕಿದೆ, ಪ್ರಕಾಶ ಬರ್ತಾ ಇದೆ, ಆ ದೀಪ ಉರಿಯುವಾಗ ಗಾಳಿ ಹೊಡೆಯುತ್ತೋ ಇಲ್ಲೋ ದೀಪಕ್ಕೆ. ಅಂದಮೇಲೆ ಪಂಚಭೂತಗಳಲ್ಲಿ ಒಂದಾದ ಗಾಳಿಯ ಓಡಾಡುವಿಕೆ ಇದ್ದರೂ ಆ ಪ್ರಕಾಶಕ್ಕೆ, ದೀಪಕ್ಕೆ, ಬೆಂಕಿಗೆ ಯಾವ ಅಡೆತಡೆಗಳಿಲ್ಲದೆ ಬೆಳಕು ಗಾಳಿ ಓಡಾಡುತ್ತೆ ಅಲ್ವಾ. ಹೇಳಿದ ಅರ್ಥ ಆಯ್ತಾ? ಜೋರು ಗಾಳಿ ಫ್ಯಾನೇ ಹಚ್ಚಿಬಿಟ್ರೆ ಅಂದರೆ ಆಗೋಗುತ್ತೆ, ಅದು ಬೇಡ. ಫ್ಯಾನ್ ಹಚ್ಚದೆ, ಎ ಸಿ ಹಚ್ಚದೆ, ಉಫ್ ಅಂತ ಊದದೆ ಸುಮ್ಮನೆ ಓಡಾಡುವ ಗಾಳಿ ಇದೆಯಲ್ಲ, ಆ ಗಾಳಿಗೆ ಈ ದೀಪಕ್ಕೆ ಎಂದೆಂದಿಗೂ ವಿರುದ್ಧತ್ವ ಬರುವುದೇ ಇಲ್ಲ. ದೀಪ ಹಚ್ಚಿಟ್ರಿ, ಫ್ಯಾನ್ ಹಚ್ಚದೇ ಇರುವ ನಾರ್ಮಲ್ ಆದ ಏನು ಗಾಳಿ ಇದೆ ಅದು ಇದ್ರೂ ಕೂಡ ದೀಪ ಏನು ಶಾಂತ ಆಗಲ್ಲ, ಅದು ಉರಿತಾನೆ ಇದೆ. ಅಂದಮೇಲೆ ಇರುವ ದೀಪಕ್ಕೆ ಭೂತಾಂತರ ಗಾಳಿ ಎನ್ನುವ ಇನ್ನೊಂದು ಪಂಚಭೂತಗಳಲ್ಲಿ ಒಂದು, ಅದು ಯಾವ ಅಡ್ಡಿ ಮಾಡದೆ ಆ ಬೆಳಕನ್ನು ದೀಪವನ್ನು ಉರಿಸ್ತಾ ಇರುತ್ತೋ ಹಾಗೆ ವಿಷ್ಣುತೀರ್ಥರಂತಾರೆ, ಹಾಗೆ ಸೂಕ್ಷ್ಮ ಗುಣತ್ರಯಾತ್ಮಿಕ ಚಿನ್ಮಾಶ್ರಿತ ಅಚಿತ್. ಈ ಸತ್ವ ರಜ ತಮ ಎನ್ನುವ ಗುಣಗಳಿಂದ ಕೂಡಿದ ಇದೇನು ದೇಹ ಇಂದ್ರಿಯಗಳಿದೆ, ಈ ದೇಹ ಇಂದ್ರಿಯಗಳಿಂದ ಕೂಡಿದ ಆ ಜೀವ ಅವನು ಹೇಗಿರಬೇಕು ನಿಜವಾಗಿಯೂ ಎಂದರೆ
ದೀಪ ಹಚ್ಚಿದಾಗ ಗಾಳಿ ಓಡಾಡುವಂತೆ, ದೀಪಕ್ಕೇನೋ ತೊಂದರೆಯಾಗದೇ ಇರುವಂತೆ, ಜೀವ ತನ್ನ ಸ್ವರೂಪದ ಸುಖಕ್ಕೆ ಏನೂ ತೊಂದರೆಯಾಗದಂತೆ ಈ ಪಂಚಭೂತಗಳಿಂದ ನಿರ್ಮಾಣಗೊಂಡ ದೇಹ ಇಂದ್ರಿಯಗಳು ಇರಬೇಕು ನಿಜವಾಗಿಯೂ. ಆದರೆ ಜೀವ ತನ್ನಂತಾನು ಮರೆತೇ ಬಿಟ್ಟಿದ್ದಾನೆ. ತನ್ನ ಶಕ್ತಿ, ತನ್ನ ಜ್ಞಾನ, ತನ್ನ ಆನಂದಾದಿಗಳ ಸಾಮರ್ಥ್ಯವನ್ನು ತಾನು ಮರೆತೇ ಬಿಟ್ಟಿದ್ದರಿಂದ, ಅವನಿಗೆ ತನ್ನ ಸಾಮರ್ಥ್ಯದ ನಿಜವಾದ ಪರಿಚಯದ ನೆನಪೇ ಇಲ್ಲದೆ ಇದ್ದುದರಿಂದ ಅವನಿಗೆ ಈ ಸ್ಥೂಲ ದೇಹದ ಸುಖ ದುಃಖಗಳೇ ನಿಜವಾದ ಸುಖ ದುಃಖಗಳೆಂದು ತಿಳಿದು ಅದರ ಆ ಸುಖ ದುಃಖಗಳ ಪರಿಣಾಮದಿಂದ ಕಷ್ಟವನ್ನು ಪಡಿಸಿದ್ದಾನೆ ಎನ್ನುವುದಾಗಿ ಹೇಳ್ತಾ ಇದ್ದ. ಹಾಗಾಗಿ ಮೋಕ್ಷದೊಳಗೆ ನಾನು ಆನಂದದಿಂದ ಇರುವುದು ಒಂದು, ಅದು ಮುಖ್ಯ. ಅಲ್ಲೆಲ್ಲ ಇದ್ದೇ ಇರ್ತೀವಿ. ಈ ದೇಹ ಇಂದ್ರಿಯಗಳು ಇರುವಾಗಲೂ ನಾನು ನನ್ನ ಸ್ವರೂಪ ಸುಖದ ಅನುಭವವನ್ನ ಪಡೆಯುವವನಾದರೇನೆ ಆಗ ನಾನು ಉತ್ತಮ ಎಂದಾಗ್ತೀನಿ. ಈ ಅವಸ್ಥೆ ಯಾವಾಗ ಬರ್ತದೆ? ಅಪರೋಕ್ಷ ಜ್ಞಾನ ಆದ್ಮೇಲೆ ಹಿಂಗಿರ್ತಾರ. ನೀವೆಲ್ಲ ಶಮೀಕರ ಕಥೆ ಕೇಳಿರಲ್ಲ, ಪರೀಕ್ಷಿತ್ ರಾಜರು ಶಮೀಕರು, ಜಡಭರತ ಅಂದಮೇಲೆ ರಘುಗಣ ಒದಿತಾನೆ ಜಡಭರತರಿಗೆ. ಜಡಭರತರಂತಾರೆ ನನಗಲ್ಲಿದು ಒದ್ದದ್ದು, ನನ್ನ ದೇಹಕ್ಕೆ ಒದಿದಾನೆ. ಶಮೀಕರಿಗೆ ಸಪ್ತಾಹ ಹಾಕಿದ್ರೆ ಅವರಂತಾರೆ ನನಗಲ್ಲ ಹಾಕಿದ್ದವ ನನ್ನ ದೇಹಕ್ಕೆ. ಅಂದಮೇಲೆ ದೇಹ ಬೇರೆ ನಾನು ಬೇರೆ ಎನ್ನುವ ಜ್ಞಾನ ಅವರಿಗಿದ್ದುದರಿಂದ ಈ ಸ್ಥೂಲ ದೇಹವೆಂಬ ಇಂದ್ರಿಯಗಳೆಂಬ ಗಾಳಿ ಓಡಾಡ್ತಾ ಇದ್ರು ದೀಪನೆಂಬ ಜೀವ ತಾನು ತನ್ನ ಪ್ರಕಾಶವನ್ನ ಕಳೆದುಕೊಳ್ಳದೆ ಹಾಗೆ ಉರಿತಾ ಇದ್ದಾನೆ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಅಂದಮೇಲೆ ನಾವು ಈ ದೇಹ ಇಂದ್ರಿಯಗಳಿಂದ ಕೂಡಿದಾಗಲೂ ನನ್ನ ಜೀವನ ಸ್ವರೂಪವನ್ನ, ಸಾಮರ್ಥ್ಯವನ್ನ ನಾನು ಮರೆಯಕೂಡದು. ಅದನ್ನ ನಾನು ಅನುಭವಿಸುವಂತೆ ಬದುಕಬೇಕು. ಆಗ ಮಾತ್ರ ನಾನು ಇದನ್ನು ಬೇಗ ಕಳೆದುಕೊಳ್ಳಲು ಸಾಧ್ಯ. ನೋಡಿಲ್ಲ, ಇದೆಲ್ಲ ಯಾರು ಜೀವನ ಹೋಗ್ತಾರೋ ಅಪರೋಕ್ಷ ಜ್ಞಾನಿಗಳೋ ಅವರಿಗೆ ಸಾಧ್ಯ. ಆದರೆ ನಾವು ಇದಕ್ಕಾಗಿ ಪ್ರಯತ್ನವನ್ನ ಈಗಿನಿಂದಲೇ ಮಾಡೋದಕ್ಕೆ ಆರಂಭಿಸಬೇಕು. ಇದು ಒಂದು. ಇನ್ನು ದೇವರು ಮತ್ತೆ ವಿಚಾರ ಮಾಡಿದ್ದಂತೆ ವಿಶೇಷತಃ ಉಪಕಾರ ಅಪಕಾರ ಕ್ಷಮಂ ಇತಿ ದ್ವಿತೀಯೇನ ಮಹದಂಗಾರಭೂತೈ ಸಂಯೋಜ್ಯ ಭೋಗೇನ ಪ್ರಾರಬ್ಧಂ ಕ್ಷಪಯಿತ್ವ. ಸರಿ, ದೇವರು ಮತ್ತೊಂದು ವಿಚಾರ ಮಾಡ್ತಾನೆ. ಈ ಜೀವ ಇವನು ಸಾಧನೆಯನ್ನ ಮಾಡಬೇಕು ಎಂದಾದರೆ ದೇಹವಿಲ್ಲದೆ ಸಾಧನೆಯನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದು ದೇವರು ಏನು ಮಾಡಿದ? ಈ ಸ್ಥೂಲ ದೇಹವನ್ನ ನಮಗೆ ಕೊಟ್ಟ. ಬಹಳ ಚೆನ್ನಾಗಿ ಈ ಮಾತು ಕೇಳಿಸ್ಕೊಳ್ಬೇಕು, ನೆನಪಿಟ್ಕೊಳ್ಬೇಕು. ಅಂದಮೇಲೆ ಸ್ಥೂಲ ದೇಹವನ್ನ ಯಾಕೆ ಕೊಟ್ಟಿದ್ದಾನೆ? ಸ್ಥೂಲ ದೇಹ ನಿರ್ಮಾಯ ಅಂತಂತಾರೆ. ನಮಗೆಲ್ಲರಿಗೆ ಸ್ಥೂಲ ದೇಹವನ್ನ ಕೊಟ್ಟಿದ್ದಾನೆ, ಸ್ಥೂಲ ಇಂದ್ರಿಯಗಳನ್ನ ಕೊಟ್ಟಿದ್ದಾನೆ. ಯಾಕೆ ಸ್ಥೂಲ ದೇಹ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಎಂದರೆ ವಿಷ್ಣು ತೀರ್ಥರಂತಾರೆ, ಈ ಜೀವನಿಗೆ ಸಾಧನೆಗೆ ಅನುಕೂಲವಾಗಲಿ ಎನ್ನುವುದಕ್ಕಾಗಿ ದೇವರು ಈ ದೇಹ ಇಂದ್ರಿಯಗಳನ್ನು ಕೊಟ್ಟದ್ದು. ನಾನೇ ತಿಳ್ಕೊಂಡಿನಿ ಯಾಕೆ ಈ ದೇಹ ಇಂದ್ರಿಯಗಳನ್ನು ಕೊಟ್ಟಾನ ಅಂತ ತಿಳ್ಕೊಂಡಿನಿ. ಹೋಳಿಗೆ, ಇಡ್ಲಿ, ಕಡುಬು, ದೋಸೆ ತಿನ್ಲಿಕ್ಕೆ ಈ ದೇಹ ಇಂದ್ರಿಯಗಳನ್ನು ಕೊಟ್ಟಾನ ನಾನು ತಿಳ್ಕೊಂಡಿನಿ. ಅಂದಮೇಲೆ ಭೋಗಕ್ಕಾಗಿ ದೇಹ ಇಂದ್ರಿಯಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಶಾಸ್ತ್ರ ಹೇಳುತ್ತೆ, ವಿಷ್ಣು ತೀರ್ಥರಂತಾರೆ, ಭೋಗಕ್ಕಾಗಿ ಕೊಡಲಿಲ್ಲ. ನಿನ್ನ ಸಾಧನೆ ನಿನ್ನಿಗೆ ಆಗಬೇಕೆಂದಾದರೆ ದೇಹವಿಲ್ಲದೆ ಸಾಧನೆ ಮಾಡಲಿಕ್ಕೆ ಅಸಾಧ್ಯ. ಹಾಗಾಗಿ ಸಾಧನೆ ಮಾಡುವುದಕ್ಕಾಗಿ ದೇಹವನ್ನು ಕೊಟ್ಟಿದ್ದೇನೆ ಅಂತನ್ನಂತೆ ಶಾಸ್ತ್ರ. ಹಾಗಾಗಿ ಭೋಗ ಮಾಡಬೇಕ ಮಾಡಬಾರ್ದ? ಮಾಡಬೇಕು. ಈ ದೇಹ ಉಳಿಬೇಕು ಅಂದ್ರೆ ಭೋಗ ಊಟ ಮಾಡಬೇಕಲ್ಲ, ಇಲ್ಲ ಅಂದ್ರೆ ಹೆಂಗೆ ಉಳಿತು? ಅಂದಮೇಲೆ ದೇಹ ಉಳಿಯುವುದಕ್ಕೆ ಭೋಗ, ಆ ದೇಹ ಸಾಧನೆಗಾಗಿ. ಅಂದಮೇಲೆ ಸಾಧನೆಗಾಗಿ ಸ್ಥೂಲ ದೇಹ, ಸ್ಥೂಲ ಇಂದ್ರಿಯಗಳು, ಆ ಸ್ಥೂಲ ದೇಹ, ಸ್ಥೂಲ ಇಂದ್ರಿಯಗಳು ಉಳಿಯುವುದಕ್ಕಾಗಿ, ಅದು ಶಕ್ತಿಯುತವಾಗಿ ಇರುವುದಕ್ಕಾಗಿ ಭೋಗಗಳು ಎನ್ನುವುದಾಗಿ ನಾವು ಚಿಂತನೆಯನ್ನ ಮಾಡಬೇಕು ಎನ್ನುವುದನ್ನು ತಿಳಿಸ್ತಾ ಇದ್ದಾರೆ.
ಸರಿ, ಅಂದಮೇಲೆ ದೇವ್ರ ಪೂಜೆ ಯಾಕೆ ಮಾಡಬೇಕು? ನಿನ್ನೆ ಗೊತ್ತಾಯ್ತು. ಸ್ಥೂಲ ದೇಹ ಇಂದ್ರಿಯಗಳು ಯಾಕೆ ಕೊಟ್ಟಿದ್ದಾನೆ ಇವತ್ತು ಗೊತ್ತಾಯ್ತು. ಅಂದಮೇಲೆ ಸಾಧನೆಗಾಗಿ ಸ್ಥೂಲ ದೇಹ ಇಂದ್ರಿಯಗಳು, ಹೊರತು ಭೋಗಕ್ಕಾಗಿ ಅಲ್ಲ. ಒಂದು ಮಾತೇಳ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ನೀವು ಒಳ್ಳೆಯ ಒಂದು ಹೊಸ ವರ್ಷಕ್ಕೊಂದು ಸ್ಕೂಲ್ ಶುರುವಾಯಿತು ಅಂದರೆ ಒಂದು ಹೊಸ ಬ್ಯಾಗು, ಹೊಸ ಒಂದು ಲಂಚ್ ಬ್ಯಾಗು ಎಲ್ಲ ಕೊಟ್ಟೆ. ಅವನು ಅದನ್ನು ಒಂದೇ ತಿಂಗಳಿಗೆ ಅದ್ರ ಜಿಪ್ ಹಾಕ್ಕೊಂಡು ಬಂದ್ಬಿಟ್ಟ. ಲಂಚ್ ಬ್ಯಾಗು, ಜಿಪ್ಪು, ಅದೀಗ ಹಿಡ್ಕೊಳ್ಳೋ ಅದೇ ಹ್ಯಾಂಡು ಒಂದೆರಡು ತಿಂಗಳಿಗೆ. ನಾವೇನು ಕೇಳ್ತೀವಿ ಅವನಿಗೆ? ಯಾಕೋ ಹರಿತಿದ್ದು? ಹರಿಲಿಕ್ಕೆ ಕೊಡಿಸೋದು ನಿನಗೆ? ಇದರಲ್ಲೇ ಜಗಳಾಡಿ ಕೊಡಿಸೋದು ನಿಂಗ ಅಂತ ಅಂತೀವಲ್ವಾ? ಅಂದಮೇಲೆ ಆ ಬ್ಯಾಗು ಅದು ಊಟಕ್ಕೆ ಕೊಯ್ಲಿಕ್ಕೆ ನೀನು ಕೊಡಿಸೋದು ಹೊರತು ಜಗಳಾಡಿ ಇದರಲ್ಲೇ ತಗೊಂಡು ಹೊಡೆದಾಟೆ ಕೊಡಿಸಿಲ್ಲ, ಇದನ್ನ ಹರಿಲಿಕ್ಕೆ ಕೊಡಿಸಿಲ್ಲ ಅಂತ ನಾವೇನಂತೀವೋ ಹಾಗೆ ದೇವರು ಈ ಸ್ಥೂಲ ದೇಹ ಇಂದ್ರಿಯಗಳನ್ನು ಯಾಕೆ ಕೊಟ್ಟಿದ್ದಾನೆ? ದೇಹ ಇಲ್ಲದೆ ಸಾಧನೆ ಆಗಲ್ಲ ಎನ್ನುವುದಕ್ಕಾಗಿ ದೇಹ ಇಂದ್ರಿಯಗಳನ್ನು ದೇವರು ಕೊಟ್ಟದ್ದು, ಹೊರತು ಅದರ ರಕ್ಷಣೆಗಾಗಿ ಭೋಗವನ್ನು ಮಾಡುವಿಕೆ, ಹೊರತು ಭೋಗವೇ ಪ್ರಧಾನವಾಗಿ ಅಲ್ಲ ಎನ್ನುವುದನ್ನು ನಾವು ಇವತ್ತು ತಿಳಿತಾ ಇದ್ದೇವೆ. ಇದು ಒಂದು. ಇನ್ನು ಇಷ್ಟು ದೇವರು ಮಾಡಿದ. ಇಷ್ಟು ಮಾಡಿದ ಮೇಲೂ ಕೂಡ ಈ ಜೀವನಿಗೆ ಈ ಸ್ಥೂಲ ದೇಹ ಇಂದ್ರಿಯಗಳು ಬಂತು. ಸಾಧನೆ ಮಾಡಬೇಕು. ಆ ಸಾಧನೆ ಮಾಡುವ ಸ್ವಾತಂತ್ರ್ಯ ಜೀವನಿಗೆ ಇಲ್ಲ. ಸಾಧನೆ ಮಾಡುವ ಶಕ್ತಿ ಜೀವನಿಗೆ ಇಲ್ಲ. ಆ ಸಾಧನೆ ಅಂದರೆ ಪುಣ್ಯ ಪಾಪ ಕರ್ಮ. ಅದನ್ನು ಮಾಡಿದ ಮೇಲೆ ಅದರ ಫಲಗಳನ್ನು ಅನುಭವಿಸುವ ಶಕ್ತಿ ಜೀವನಿಗೆ ಇಲ್ಲ. ಹಾಗಾಗಿ ದೇವರು ಮತ್ತೇನು ಮಾಡಿದ? ಸ್ವಯಂ ತತ್ರ ಜೀವಂ ಅಂಗಾರೇ ವನ್ಯಮಿವ ನಿವೇಶ್ಯ ತೇನ ಸಂಪಾದ್ಯಮಾನಂ ಪುಣ್ಯ ಪಾಪಾತ್ಮಕಂ ವಿತ್ತಂ. ದೇವರು ವಿಚಾರ ಮಾಡಿದ, ಈ ಜೀವನಿಗೆ ಸಾಧನೆಗಾಗಿ ಅಂದರೆ ಪುಣ್ಯ ಪಾಪ ಕರ್ಮಗಳನ್ನು ಮಾಡುವುದಕ್ಕಾಗಿ ದೇಹ ಇಂದ್ರಿಯಗಳನ್ನು ಕೊಟ್ಟೀನಿ, ಆದರೆ ಇವನಿಗೆ ಶಕ್ತಿ ಇಲ್ಲ ಮಾಡಲಿಕ್ಕೆ ಅಂತ ವಿಚಾರ ಮಾಡಲಿಕ್ಕೂ ಶಕ್ತಿ ಇಲ್ಲ, ಆ ಸುಖಗಳನ್ನು ಅನುಭವಿಸಲಿಕ್ಕೂ ಶಕ್ತಿ ಇಲ್ಲ ಅಂತ ದೇವರು ಏನು ಮಾಡಿದ? ಅಂಗಾರೇ ವನ್ಯಮಿವ ನಿವೇಶ್ಯ. ಒಂದು ಕೆಂಡ ಇದೆ, ಅಂಗಾರ ಇದೆ, ಕೆಂಡ. ಆ ಕೆಂಡದೊಳಗೆ ಬೆಂಕಿ ಎಲ್ಲ ಕಡೆಗೂ ಇದೆ ನೋಡಿ. ನೀವು ಅದು ಗನ್ ತಗೊಂಡು ಬೆಂಕಿ ಹಚ್ಚರಿ, ಗನ್ನದಲ್ಲಿ ಅರ್ಥ ಆಯ್ತಲ್ಲ, ಆ ಗನ್ ತಗೊಂಡು ಬೆಂಕಿ ಹಚ್ಚಿದ್ರೆ ಮೊದಲು ಹಚ್ಚಿದಾಗ ಇಜ್ಜಲಿನ ಮೇಲಿನ ಭಾಗ ಅಟ್ಟೆ ಹಚ್ಚಿರುತ್ತೆ, ಕೆಳಗೆ ನೀವು ಹಿಂಗೆ ಇಟ್ಕೋಬೋದು ಇಜ್ಜಲು. ಅದೇ ಒಂದು 5-10 ನಿಮಿಷ ಬಿಟ್ಟು ಅಂದರೆ ಗಾಡಿ ಆಡ್ಬೋದು, ಫುಲ್ ಅಂಗಾರ ಎಲ್ಲ ಅದು ಇಜ್ಜಲೆಲ್ಲ ಕೆಂಡಾಗ್ಬಿಟ್ಟಿರುತ್ತೆ. ಅಂದಮೇಲೆ ಒಂದು ಇಜ್ಜಲಿನಲ್ಲಿ ಬೆಂಕಿ ಎಲ್ಲ ಕಡೆಗೆ ಸೇರುವಂತೆ ಅಂದಮೇಲೆ ಆಗ ಇಜ್ಜಲು ಬೇರೆ ಅಲ್ಲ, ಬೆಂಕಿ ಬೇರೆ ಅಲ್ಲ ಕಾಣುತ್ತೆ. ಹಾಗೆ ಎರಡು ಒಂದೇ ಅಂತ ಅನ್ಸುತ್ತೆ. ಆದರೆ ನೀವು ನೀರು ಹಾಕಿಬಿಟ್ರೆ ಮತ್ತೆ ಅದು ಇಜ್ಜಲು ಬೇರೆನೇ ಆಯಿತು, ಬೆಂಕಿ ಬೇರೆನೇ ಆಯಿತು. ಇರಲಿ, ಅಂತೂ ಒಂದು ಕೆಂಡದಲ್ಲಿ ಬೆಂಕಿ ಎಲ್ಲ ಕಡೆಗೆ ವ್ಯಾಪಿಸಿ ಇರುವಂತೆ ದೇವರು ಏನು ಮಾಡಿದ? ಈ ಜೀವನು ಪುಣ್ಯ ಪಾಪ ಕರ್ಮಗಳನ್ನು ಮಾಡಬೇಕು ಎನ್ನುವುದಕ್ಕಾಗಿ, ಮಾಡಿದ ಪುಣ್ಯ ಪಾಪಗಳನ್ನು ಅನುಭವಿಸಬೇಕು, ಸುಖ ದುಃಖಗಳನ್ನು ಅನುಭವಿಸಬೇಕು ಎನ್ನುವುದಕ್ಕಾಗಿ ಈ ಕೆಂಡದಂತೆ ಇರುವ ಜೀವನಲ್ಲಿ ಬೆಂಕಿಯಂತೆ ಇರುವ ದೇವರು ಪೂರ್ಣ ವ್ಯಾಪ್ತನಾಗಿ ಆ ಎಲ್ಲ ಇಂದ್ರಿಯಗಳಿಂದ, ಆ ದೇಹದಿಂದ ಸುಖ ದುಃಖಗಳನ್ನು ಪುಣ್ಯ ಪಾಪ ಕರ್ಮಗಳನ್ನು ಮಾಡುವ ಸಾಮರ್ಥ್ಯ ಕೊಡ್ತಾರೆ. ಮಾಡಿದ ಮೇಲೆ ಆಯಾ ಇಂದ್ರಿಯಗಳಿಂದ ಸುಖ ದುಃಖಗಳನ್ನು ಅನುಭವಿಸುವ ಸಾಮರ್ಥ್ಯವನ್ನು ದೇವರು ಕೊಡುತ್ತಾನೆ. ಅರ್ಥ ಆಯ್ತೇನ? ಸ್ವಲ್ಪ ಕಷ್ಟ ಇರಲಿ, ಇದನ್ನು ತುರ್ಕೋಬೇಕು ಅಂತಾರೆ. ಈ ಮಕ್ಕಳು ಊಟ ಮಾಡಲಿಲ್ಲ ಅಂದರೆ ಹಿಡಿದು ತುರುಕ್ತಿವಿಲ್ಲ ಒಳಗೆ, ಹಂಗೆ ಇದನ್ನು ಹಿಂಗೆ ಹರ್ಕೊಂಡು ತುರ್ಕೊಂಡು ಮುಚ್ಕೋಬೇಕು ಅಷ್ಟೇ. ಸರಳದ, ಏನು ಕಷ್ಟ ಇಲ್ಲ. ಇನ್ನೊಮ್ಮೆ ಕೆಂಡ ಅದು ಎಷ್ಟು ನಿಗಿ ಹತ್ತುತ್ತಲ್ಲ, ಇಜ್ಜಿನಲ್ಲಿ ಎಷ್ಟು ತುಂಬಿ ಬೆಂಕಿ ಬರುತ್ತೋ ಅಷ್ಟು ಬೇಗ ಅನ್ನ ಕುದಿಯುತ್ತಲ್ವ, ಬೇಳೆ ಕುದಿಯುತ್ತಲ್ವ, ನೀರು ಬಿಸಿ ಆಗುತ್ತಲ್ವ. ಇಜ್ಜಲು ಕೆಂಡ ಅದು ಒಂದು ಇಜ್ಜಿನಲ್ಲಿ ಅರ್ಧ ಭಾಗ ಕೆಂಡ ಆಗ್ಯದ, ಇನ್ನು ಅರ್ಧ ಭಾಗ ಇಜ್ಜಲೇ ಮುಳುಗುದ ಅಂತಾದರೆ ಅದು ಬೇಗನೆ ಅಡಿಗೆಯನ್ನು ಮಾಡುವುದಕ್ಕೆ ಕಾರಣ ಆಗುವುದಿಲ್ಲ, ಸಾಕಾಗುವುದಿಲ್ಲ. ಹಾಗೆ
ದೇವರಂತ. ಆಮೇಲೆ ಇಜ್ಜಲು ಅಡಿಗೆ ಮಾಡಲ್ಲ, ಇಜ್ಜಿಲಿನಲ್ಲಿರುವ ಬೆಂಕಿ ಅಡಿಗೆ ಮಾಡುತ್ತೆ. ಹಾಗಿದ್ರೆ ಇಜ್ಜಲು ಯಾಕೆ ಬೇಕು? ಇಜ್ಜಲು ಇಲ್ಲದೆ ಬೆಂಕಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಜ್ಜಲು ಬೇಕು, ಹೌದಾ? ಹಾಗೆ ಇಜ್ಜಲೆಂಬ ಜೀವ, ಸರಿನಾ? ಇಜ್ಜಲೇ ಜೀವ. ಆ ಇಜ್ಜಲು ಅಡಿಗೆ ಮಾಡಬೇಕು. ಹಾಗೆ ಈ ಜೀವ ಪುಣ್ಯ ಪಾಪ ಕರ್ಮಗಳನ್ನು ಮಾಡಬೇಕು. ಆದರೆ ಆ ಇಜ್ಜಲಿಗೆ ಅಡಿಗೆ ಮಾಡುವ ಸಾಮರ್ಥ್ಯ ಇಲ್ಲ, ಈ ಜೀವನಿಗೆ ಪುಣ್ಯ ಪಾಪ ಕರ್ಮಗಳನ್ನು ಮಾಡುವ ಸಾಮರ್ಥ್ಯ ಇಲ್ಲ. ಏನಾಗಬೇಕಲ್ಲಿ? ಬೆಂಕಿ ಬಂದು ಸೇರ್ಕೋಬೇಕಿಲ್ಲ ಅದರೊಳಗೆ. ಹಂಗೆ ದೇವರು ಬಂದು ಸೇರ್ಕೋಬೇಕು ಜೀವನಲ್ಲಿ. ಅಂದಮೇಲೆ ಇಜ್ಜಿಲು ಇದು ಬೆಂಕಿಯಿಂದ ಕೂಡಿದರೆ ಅಡಿಗೆ ಯಾಕುವಂತೆ? ಜೀವ ದೇವರಿಂದ ಸೇರಿದ್ರೇನೆ, ಕೂಡಿದ್ರೇನೆ, ಅಂತರ್ಯಾಮಿಯಾಗಿ ನಿಯಾಮಕನಾಗಿ ದೇವರು ಬಂದು ಜೀವನಲ್ಲಿ ಇದ್ರೇನೆ ಆಗ ಜೀವ ಪುಣ್ಯ ಪಾಪ ಕರ್ಮಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯ ಬರ್ತದೆ, ಸಮರ್ಥನಾಗುತ್ತಾನೆ. ಆ ಪುಣ್ಯ ಪಾಪ ಕರ್ಮಗಳಿಂದ ಫಲವಾದ ಸುಖ ದುಃಖಗಳನ್ನು ಅನುಭವಿಸುವುದಕ್ಕೆ ಸಮರ್ಥನಾಗ್ತಾನೆ ಅಂತ ತಿಳಿದು ದೇವರು ತಾನೇ ಒಂದು ರೂಪದಿಂದ ಜೀವನಲ್ಲಿ ಬಂದು ಸೇರಿಕೊಂಡ. ಅಗ್ನಿಯಲ್ಲಿ ಕೆಂಡ ಇಜ್ಜಿಲಿನಲ್ಲಿ ಅಗ್ನಿ ಬಂದು ಸೇರಿದಂತೆ. ಸರಿ, ಬಹಳ ಸಲ ಹೇಳಿದ್ರೆ ವ್ಯಾಸ ಬರ್ತದೆ, ಅರ್ಥ ಆಯ್ತು ಅಂತ ಅನ್ಕೊಂಡು ಮುಂದೆ ಹೋಗ್ತೇವೆ. ಅಂತೂ ದೇವರು ಬಂದು ಜೀವನದಲ್ಲಿ ನಿಯಾಮಕನಾಗಿ ಅಂತರ್ಯಾಮಿಯಾಗಿ ಇದ್ದಾನೆ. ಈಗ ಮನೆಗೆ ಹೋಗಿ ಅನ್ನ ಮಾಡೋದಾದ್ರೆ ಕೆಂಡಲು ಬೆಂಕಿ ಅಗ್ಗನ್ನು ನೋಡಿದ ಕೂಡ ನೆನಪಾಗ್ಬಿಟ್ರೆ ಈಸಿ ಆಗುತ್ತೆ. ಸರಿ, ಇಷ್ಟ ಆಯ್ತು. ಹಾಗಾದ್ರೆ ದೇವರಿಗೆ ಏನಾದರೂ ಲಾಭ ಇದೆಯಾ ಎಂದರೆ ಇಲ್ಲ. ಸ್ವಪುತ್ರೇಭ್ಯ ಯಥಾಯೋಗ್ಯಂ ವಿಭಜ್ಯದಾತು. ಬಹಳ ಚೆನ್ನಾಗಿ ಬರೀತಾರೆ. ಈ ದೇವರು ಜೀವನದಲ್ಲಿ ಬಂದು ಸೇರಿಕೊಂಡ, ಅವನ ಪ್ರೇರಣೆಯಿಂದಲೇ ನಾವು ಕರ್ಮಗಳನ್ನು ಮಾಡ್ತೀವ, ಅವನ ಕೊಟ್ಟ ಶಕ್ತಿಯಿಂದಲೇ ಸುಖ ದುಃಖಗಳನ್ನು ಭೋಗಿಸ್ತೀವ. ಇದು ಒಂದು. ದೇವರು ಇನ್ನೇನು ಮಾಡಿದ ಅಂದ್ರೆ ತಾನೇ ಡೈರೆಕ್ಟ್ ಆಗಿ ಬಂದು ಜೀವನದಲ್ಲಿ ಸೇರಲಿಲ್ಲ. ಕಾರ್ಯಕಾರಣ ಪ್ರೇರಕಾನ್ ಬ್ರಹ್ಮ ರುದ್ರ ಇಂದ್ರಾದೀನ್ ಪುಷ್ಕರಾಂತಾನ್ ದೇವಾರೀಂಶ್ಚ ಅಧಿಷ್ಠಾಯ ಜೀವಾನ್ ಅಧಿಷ್ಠತಿ. ಬ್ರಹ್ಮದೇವರಿಂದ ಹಿಡಿದು ಪುಷ್ಕರನವರೆಗೆ ಇರುವ ಎಲ್ಲಾ ದೇವತೆಗಳನ್ನು ಈ ದೇಹ ಇಂದ್ರಿಯಗಳಲ್ಲಿ ಬಂದಿರುವಂತೆ ಮಾಡಿದ. ದೇವಾರೀನ್ ಕಲಿಯಿಂದ ಹಿಡಿದು ಎಲ್ಲ ದೈತ್ಯರು ಈ ದೇಹ ಇಂದ್ರಿಯಗಳಲ್ಲಿ ಬಂದಿರುವಂತೆ ಮಾಡಿ ಅವರ ಜೊತೆಗೆ ತಾನು ಬಂದು ಸೇರಿಕೊಂಡ. ಯಾಕೆ ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ. ಯಾಕೆ? ಪುಣ್ಯ ಪಾಪಾತ್ಮಕಂ ವಿತ್ತಂ ತ್ರಿವಿಧೇಭ್ಯ ಸ್ವಪುತ್ರೇಭ್ಯ. ದೇವರು ವಿಚಾರ ಮಾಡಿದ್ದಂತೆ, ಈ ಜೀವ ಮಾಡುವ ಪುಣ್ಯ ಪಾಪಗಳೆಂಬ ಹಣ, ಈ ಜೀವ ಕರ್ಮಗಳಿಂದ ಮಾಡುವ ಪುಣ್ಯ ಮತ್ತು ಪಾಪಗಳೆಂಬ ಹಣವನ್ನ, ಬಂಗಾರವನ್ನ, ಹಣವನ್ನ ತನ್ನ 3 ಜನ ಮಕ್ಕಳಿಗೆ ಸಮಾನವಾಗಿ ಹಂಚುವುದಕ್ಕಾಗಿ ದೇವರು ಒಬ್ಬೊಬ್ಬರಲ್ಲಿಯೂ ಎಲ್ಲರನ್ನ ತಂದಿಟ್ಟ. ಅಂದರೆ ಎಷ್ಟು ಚೆನ್ನಾಗಿದೆ. ಇದನ್ನೇ ಭಾಗವತ ಹೇಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಜೀವ, ಬ್ರಹ್ಮದೇವರು, ಕಲಿ 3 ಜನ ಇಡುವರಿ, ಸರಿನಾ? ಎಲ್ಲ ದೈತ್ಯರಿಗಾಗಿ ಕಲಿಯನ್ನು ಇಡುವರಿ, ಎಲ್ಲ ದೇವತೆಗಳಿಗೋಸ್ಕರ ಬ್ರಹ್ಮದೇವರು ಇಡುವರಿ, ನಾನೊಬ್ಬ ಇದ್ದೀನಿ, 3 ಜನ ಇದ್ದೀವಿ ದೇವರು. ದೇವರು ಏನ್ ಮಾಡ್ತಾನೆ? ಸ್ವಪುತ್ರೇಭ್ಯ ಯಥಾಯೋಗ್ಯಂ ವಿಭಜ್ಯ. ನಾನು ಕರ್ಮ ಮಾಡಿದ್ಯಾರು? ನಾನು ಜೀವ. ನನ್ನಲ್ಲಿ ನಿಂತು ಕರ್ಮ ಮಾಡಿಸಿದ್ಯಾರು? ಯಥಾಯೋಗ್ಯವಾಗಿ ಈ ಕಡೆ ಬ್ರಹ್ಮದೇವರು, ಈ ಕಡೆಗೆ ಕಲಿ, ಎಲ್ಲರೂ ತಗೊಂಡಿಲ್ಲ. ದೇವರು ಏನ್ ಮಾಡಿದ? ಇವನು ಮಾಡಿದ ಅಂದ್ರೆ ನಾನು ಜೀವ ಮಾಡಿದ ಕರ್ಮದಿಂದ ಜೀವನಿಗಷ್ಟೇ ಸುಖ ದುಃಖಗಳಾಗದೆ ಈ ಬ್ರಹ್ಮಾದಿ ದೇವತೆಗಳಿಗೂ ಈ ಕಲ್ಯಾಣ ದೈತ್ಯರಿಗೂ ಸುಖ ದುಃಖಗಳಾಗಲಿ ಎನ್ನುವುದಕ್ಕಾಗಿ ಎಲ್ಲರನ್ನೂ ಎಲ್ಲರ ದೇಹದಲ್ಲಿಟ್ಟು ಎಲ್ಲರೂ ಮಾಡುವ ಸುಖ ದುಃಖಗಳನ್ನು ಯಥಾಯೋಗ್ಯವಾಗಿ ಎಲ್ಲರೂ ಅನುಭವಿಸುವಂತೆ ಮಾಡಿದ. ದೇವರ ಅದ್ಭುತವಾದ ಸಾಮರ್ಥ್ಯ, ಕರುಣೆ ಇದು. ಈ ಜೀವ ಮಾತ್ರ ಏಕಾಕಿ. ನೀನು ಎನ್ನುವ ಜೀವ ಮಾಡಿದ ಪುಣ್ಯ ಪಾಪಗಳನ್ನು
ನಾನು ಅನುಭವಿಸಲ್ಲ. ಆದರೆ ನನ್ನ ಜೀವನಲ್ಲಿ ಇರುವ ಬ್ರಹ್ಮರುದ್ರಾದಿ ಅಂದರೆ ಈ ಸ್ಥೂಲ ದೇಹದಲ್ಲಿರುವ ಬ್ರಹ್ಮರುದ್ರಾದಿ ದೇವತೆಗಳು, ಈ ಕಲ್ಯಾಣಿ ದೈತ್ಯರು ಎಲ್ಲರೂ ಜೀವ ಮಾಡಿದ ಪುಣ್ಯ ಪಾಪಗಳನ್ನು ಅನುಭವಿಸುತ್ತಾರೆ. ಅದು ಹೇಗೆ? ಯಥಾಯೋಗ್ಯಂ, ಅವರವರ ಯೋಗ್ಯತೆಯಂತೆ. ಏನಿದು? ಇದರ ಬಗ್ಗೆ ಒಂದು ಮಾತು ನಿಮ್ಗೆ ಗೊತ್ತಿರಂತ ಹೇಳ್ತಾರೆ. 3 ಜನ ಇದ್ದೀವಿ, ಬ್ರಹ್ಮಾದಿ ದೇವತೆಗಳು, ನಾನು ಅಂದರೆ ಜೀವ ಮತ್ತು ಕಲ್ಯಾಣಿ ದೈತ್ಯರು. ದೇವರು ವಿಚಾರ ಮಾಡಿದ, ಈ 3 ಜನರಿಗೂ ಸಾಧನೆಯಾಗಬೇಕು. ಪರ್ಟಿಕ್ಯುಲರ್ ಆಗಿ ಅವರವರೇ ಸಾಧನೆ ಮಾಡಲಿಕ್ಕೆ ನಿಂತರೆ ಬಹಳ ಜನ್ಮಗಳು, ವರ್ಷಗಳು, ಕಲ್ಪಗಳು ಬಹಳ ಹಿಡಿಯುತ್ತೆ. ಅಷ್ಟು ಬೇಡ, ಅಷ್ಟು ಟೈಮ್ ಇಲ್ಲ ಅಂತ ಹೇಳಿ ದೇವರು ಏನು ಮಾಡಿದ, ನನ್ನ ಈ ದೇಹ ಇಂದ್ರಿಯಗಳಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಇಟ್ಟ. ನನ್ನ ಈ ಸ್ಥೂಲ ದೇಹ ಇಂದ್ರಿಯಗಳಲ್ಲಿ, ಹೊರತು ಜೀವನ ಸ್ವರೂಪ ದೇಹದಲ್ಲ, ಈ ನನ್ನ ಸ್ಥೂಲ ದೇಹ ಇಂದ್ರಿಯಗಳಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಇಟ್ಟ, ಕಲ್ಯಾಣ ದೈತ್ಯರನ್ನು ಇಟ್ಟ, ನನ್ನನ್ನು ಇಟ್ಟ. ನನ್ನ ಈ ದೇಹದಲ್ಲಿ ಯಾರ್ಯಾರ ಸಾಧನೆ ಆಗ್ತಾ ಇದೆ? ನನ್ನ ಈ ದೇಹದಲ್ಲಿ ಯಾರ ಸಾಧನೆ ಆಗ್ತಾ ಇದೆ? ಬ್ರಹ್ಮದೇವರಿಂದ ಹಿಡಿದು ಪುಷ್ಕರನವರೆಗೆ ಎಲ್ಲರಿಗೂ ಈ ದೇಹ ಇಂದ್ರಿಯಗಳು ಸಾಧನೆ ಮಾಡುವುದಕ್ಕೆ ಅಧಿಷ್ಠಾನವಾಗಿದೆ. ಕಲಿಯಿಂದ ಹಿಡಿದು ಸಣ್ಣ ದೈತ್ಯನವರೆಗೆ ಎಲ್ಲರೂ ಸಾಧನೆಗೂ ಈ ನನ್ನ ದೇಹ ಇಂದ್ರಿಯಗಳು ಅಧಿಷ್ಠಾನವಾಗಿದೆ. ಮತ್ತು ಇವರಿಬ್ಬರ ಜೊತೆಗೆ ನಾನು ಅಂದರೆ ನನ್ನ ಈ ಜೀವನ ಸಾಧನೆಗೂ ಈ ದೇಹ ಇಂದ್ರಿಯಗಳು ಅಧಿಷ್ಠಾನವಾಗಿದೆ. ಈಗ ಅರ್ಥ ಆಯ್ತನ? ಅಂದ್ರೆ ಏನಾಯ್ತೀಗ, ಇಲ್ಲಿ ನಾನೊಬ್ಬನೇ ಸಾಧನೆ ಮಾಡ್ತಾ ಇಲ್ರಿ, ಬ್ರಹ್ಮದೇವರಿಂದ ಹಿಡಿದು ಕಲಿಯವರೆಗೆ ಎಲ್ಲರೂ ಇಲ್ಲಿಂದು ಸಾಧನೆ ಮಾಡಿರ್ತಾರೆ. ಇಷ್ಟೇ ಯಥಾಯೋಗ್ಯ. ಅವರವರ ಯೋಗ್ಯತೆಯಂತೆ ಅವರವರು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅಂದಮೇಲೆ ಈ ದೇಹಕ್ಕೆ ಎಷ್ಟು ಮಹತ್ವ ಕೊಡಬೇಕು ಲೆಕ್ಕ ಹಾಕಿದ್ರೆ ನೀವು. ಇದು ನಂದೊಬ್ಬಂದೇ ಆಗಿದ್ರೆ ಯಾಕೆ ಹೋಗ್ಲಿ ಬಿಡ ಅಂತ ಅನ್ಬೋದಾಗಿತ್ತು. ಇದು ಎಲ್ಲಾರ್ಬೋದ ಅಂದ್ರೆ ನಾನು ಸರಳವಾಗಿದೆ ಬಿಡೋಂಗಿಲ್ಲೇ ಇಲ್ಲ. ನಿಮ್ಮ ಬಾಜು ಬ್ಯಾಗ್ ಬೇಕು, ಎಲ್ಲರ ಬಾಜು ನಾನು ಬಂದು ಈ ಬ್ಯಾಗ್ ತಗೊಂಡು ಹೋಗ್ತೀನಿ ನಾನು ಅಂದೆ. ನೀವೇನಂತೀರಿ? ಆಚಾರ ಇದು ಬೇಡ, ಇದು ತಗೊಂಡು ಯಾಕೆ ಬೇಡ, ಇದು ಬಾಜು ಅವ್ರದ್ದು, ಅವ್ರು ನಾ ಬರ್ತೀನಿ ನೋಡ್ತೀರೋ ಅಂತ ಇಟ್ಟಾರ ಆಚಾರ, ನಂದಲ್ಲ ಆಚಾರ, ಅದಕ್ಕೆ ನನ್ನ ಬ್ಯಾಗ್ ಇದು ಯಾರೇ ನನಗೆ ತಗೊಂಡು ಹೋಗ್ರಿ ಅಂತೀವಿ. ಅಂದಮೇಲೆ ನಂದು ಅಂತ ಆಗಿದ್ರೆ ಹಾಗೆ ಮಾಡಿಕೊಳ್ಳೋಣ. ಇದು ಕೇವಲ ನಂದಷ್ಟೇ ಅಲ್ಲ, ಬ್ರಹ್ಮದೇವರಿಂದ ಹಿಡಿದ ಕಲಿಯವರೆಗೆ ಎಲ್ಲ ಸಾಧನೆಗೆ ಕಾರಣವಾದ ಅಧಿಷ್ಠಾನವಾದ ಇದನ್ನು ಸರಳವಾಗಿ ಬಿಡುವುದಲ್ಲೇ ಅಲ್ಲ, ಇದನ್ನು ರಕ್ಷಣೆ ಮಾಡಿಕೊಳ್ಳೋದು. ಇದು ಒಂದು. ಇಷ್ಟೇ. ಈ ಸಾಧನೆ ಹೇಗಾಗುತ್ತೆ? ಒಂದು ಮಾತಲ್ಲಿ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಹೇಳುವುದಾದ್ರೆ, ನಾನೇನು ಒಳ್ಳೆ ಕಾರ್ಯಗಳನ್ನು ಮಾಡ್ತೀನಿ, ದೇವ್ರ ಪೂಜೆ ಮಾಡ್ತೀನ, ಏಕಾದಶಿ ಮಾಡಿದ್ನ, ಚಾತುರ್ಮಾಸ್ಯ ಮಾಡಿದ್ನ, ಆಮೇಲೆ ಈ ಕಾರ್ಯಗಳನ್ನು ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಮಾಡಿಸ್ತಾರೆ. ಹಾಗಾಗಿ ಅವರವರು ಎಷ್ಟೆಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ದೇವರ ಸೇವೆ ಇದು ಅಂತ ತಿಳಿದು ಮಾಡ್ತಾರೋ ಅವರವರಿಗೆ ಅಷ್ಟಷ್ಟು ಪುಣ್ಯ ಹೋಗ್ತದೆ, ಅವರಿಗೆ ಸಾಧನೆ ಆಯಿತು. ಕಲ್ಯಾಣ ದೈತ್ಯರು ನನ್ನಿಂದ ಪಾಪಕರ್ಮಗಳನ್ನು ಮಾಡಿಸ್ತಾರೆ, ಅವರು ಎಷ್ಟೆಷ್ಟು ದೇವರ ದ್ವೇಷವನ್ನು ಮಾಡಿಸ್ತಾ ಇದ್ದಾರೋ ಆ ಪಾಪ ಅಷ್ಟಷ್ಟು ಯಥಾಯೋಗ್ಯ ಅವರವರಿಗೆ ಅಷ್ಟಷ್ಟು ಹೋಗಿ ಹೋಗ್ತದೆ. ನನಗೆ ಉಳಿತ ಹಾಗಾದ್ರೆ ನನಗೂ ಇದೆ. ನನಗೇನಿದೆ ಪುಣ್ಯ ಪಾಪ? ಇದೆಯಾ ಇಲ್ವಾ? ಇದೆ. ನಾನು ದೇವರ ಆಜ್ಞೆಯಂತೆ ದೇವತೆಗಳು ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾರೆ ಅಂತ ತಿಳಿದುಕೊಂಡ್ರೆ ನನಗೂ ಪುಣ್ಯ ಇದೆ, ನನಗೂ ಸಾಧನೆ ಇದೆ. ದೇವರ ಆಜ್ಞೆಯಂತೆ ದೇವತೆಗಳು ನಿಂತು ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾರೆ ಅಂತ ತಿಳಿಯದೆ ನಾನ್ರಿ ಆಚಾರ್ಯ ಎಲ್ಲ ಚೇರ್ ಹಾಕಿದ್ ನಾನೇ, ನಾನು ಹಾಕ್ಲಿಲ್ಲ ಅಂದ್ರೆ ಯಾರಿಗೂ ಚೇರೇ ಇರಂಗಿಲ್ಲ ದಿವಸ ನಾನ್ರಿ ಅಂತಂತೀನಿ ಅಂದರೆ ಆಗ ನನಗೆ ಜೀವನಿಗೆ ಇಲ್ಲೇ ಚೇರ್ ಹಾಕಿದ ಪುಣ್ಯದ, ಇಷ್ಟೆಲ್ಲ ಜನ ಕೂತು ಕೇಳಿದ ಪುಣ್ಯದ ಆ ಪುಣ್ಯ ಜೀವನಿಗಿಲ್ಲ, ಬ್ರಹ್ಮಾದಿ ದೇವತೆಗಳಿಗೆಲ್ಲ ಹೋಗಿ ಸೇರುತ್ತೆ, ಜೀವನಿಗೆ ಝೀರೋ. ಮನೆಯಲ್ಲಿ ಅಡಿಗೆ ಮಾಡಿದ್ರೆ, ಆಚಾರ್ಯ ಕರೆದ್ರೆ, ಊಟಕ್ಕೆ ಹಾಕಿದ್ರೆ, ಬಾಜು ಮನೆಯವ್ರು ಬಂದ್ರು, ಅವ್ರು ಬಂದ್ರೆ ಊಟ ಟೈಮ್ಗೆ ಅಂತ ಅವರಿಗೂ ಕೊಟ್ರಿ, ನಿಮಗೇನು ಉಳಿಲಿಲ್ಲ, ನೀರು ಕುಡಿದು ಮಲಗಿದ್ರಿ. ಹಾಗೆ ನಾನು ಅಂತ ಅನಿಸ್ತಾ ಎಳ್ಳು ಕಾಳಿನಷ್ಟು ಪುಣ್ಯ ಉಳಿಲಿಲ್ಲ, ಬ್ರಹ್ಮಾದಿ ದೇವತೆಗಳಿಗೆ ಹೋಯಿತು. ಯಾಕೆ? ಅವರು ನಾನು ಅಂತ ಅನ್ನಲ್ಲ, ಅವರು ದೇವರ ಆಜ್ಞೆಯನ್ನು ಮಾಡಿಸ್ತಾ ಇದ್ದೀನಿ ಅಂತ ಅನ್ಬೋದು.
ಅದೇ ಕಲ್ಯಾಣ ದೈತ್ಯರು. ನಾನೇನೋ ಇವತ್ತು ಸಂಧ್ಯಾ ಬಿಟ್ಬಿಟ್ಟೆ, ಈಗ ರಾತ್ರಿ ಏನ್ ಮಾಡೋದು ನಡಿ ದಿವಸ ಮಾಡಿ ಒಂದು ದಿವಸ ಬಿಟ್ಟರೆ ಏನಾಗ್ತದೆ ಆ ಏನಾಗಲ್ಲವೇ? ಒಂದು ದಿವಸ ನಾನು ಸಂಧ್ಯಾ ಬಿಟ್ಟೆ, ದೇವ್ರ ಪೂಜೆ ಬಿಟ್ಟೆ ಎಂದರೆ ಕಲ್ಯಾಣಿ ದೈತ್ಯರು ಸಂತೋಷ ಪಡ್ತಾರೆ. ನಾನು ಇವನು ಸಂಧ್ಯಾ ಬಿಡಿಸಿದೆ, ನಾನು ದೇವ್ರ ಪೂಜೆ ಬಿಡಿಸಿದೆ ಅಂತ ಅವ್ರು ಪಾಯಸ ಮಾಡ್ಕೊಂಡು ತಿಂತಾರೆ. ಅವರು ನಾನು ಬಿಡಿಸಿದೆ ಅಂತಂದಿದ್ದರಿಂದಾಗಿ ಅವರಿಗೆ ಯಥಾಯೋಗ್ಯವಾಗಿ ಪಾಪಗಳೆಲ್ಲ ಹೋಯ್ತು. ವಿಚಿತ್ರ. ಒಂದು ನಿಮಿಷ, ನಾನು ಅನ್ಕೊಂಡೆ ಏನಾಗಿದ್ರೆ ಆಚಾರ ನಾ ದೇವ್ರ ಪೂಜೆ ಬಿಟ್ಟಿನಿ ಏನ್ರಿ ಆಗೈತೆ ನನಗೆ ಅಂತ. ನಾನು ದೇವ್ರ ಪೂಜೆ ಬಿಟ್ಟೆ ನಾನು ಅಂತ ಅನ್ಕೊಂಡಿನಿ. ಪುಣ್ಯ ಹೆಂಗ್ ಬರ್ಲಿಲ್ಲ ಹಂಗೆ ಪಾಪ ಬರಲ್ಲ ಅಂತ ತಿಳ್ಕೊಬೇಡಿ, ಪಾಪ ಬರ್ತದೆ. ವ್ಯತ್ಯಾಸ ಗೊತ್ತಾಯ್ತೇನೆ? ನಾನು ಏಕಾದಶಿ ಮಾಡಿದೆ, ನಾನು ದೇವರ ಪೂಜೆ ಮಾಡಿದೆ ಅಂದಾಗ ಪುಣ್ಯ ಬರಲ್ಲ. ಅದೇ ನಾನು ಏಕಾದಶಿ ಬಿಟ್ಟೀನಿ, ನಾನು ದೇವರ ಪೂಜೆ ಬಿಟ್ಟೀನಿ ಅಂದಾಗ ಪಾಪ ಬರ್ತದೆ, ಪಾಪ ಬರಲ್ಲ ಅಂತಿಲ್ಲ. ದೇವರ ವಿಚಿತ್ರವಾದ ಲೀಲೆ. ಹಾಗಾಗಿ ಅಂದಮೇಲೆ ಈ ದೇಹ ನೋಡಿದಾಗೆಲ್ಲ ಇನ್ಮೇಲೆ ಏನ್ ನೆನಪಾಗ ಒಂದು ಚಿತ್ರ, ಈ ದೇಹ ಕೇವಲ ನನ್ನ ಸಾಧನೆಗಾಗಿ ಅಷ್ಟೇ ಮೀಸಲಾದದ್ದಲ್ಲ. ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಕಲ್ಯಾಣಿ ದೈತ್ಯರವರೆಗೆ ಯಥಾಯೋಗ್ಯವಾಗಿ, ತಾರತಮ್ಯ ಸಿದ್ಧಾಂತ, ಯಥಾಯೋಗ್ಯವಾಗಿ ಎಲ್ಲರ ಸಾಧನೆಗೂ ಈ ದೇಹ ಇಂದ್ರಿಯಗಳು ಮೀಸಲಾಗಿ ಇವೆ. ಹೀಗೆ ಎಲ್ಲ ಯಾಕೆ ಇಷ್ಟು ಮಾಡೋಕ್ಕಾಗಿತ್ತು ದೇವರು? ಸುಮ್ಮನೆ ಹೇಳ್ತೀವಿ, ಒಂದು ಡ್ರಮ್ ತುಂಬಕ್ಕಾಯ್ತು, ಒಂದು ಡ್ರಮ್ ಇಟ್ಟಿರಿ ಮನೆಯೊಳಗ ನೀರು ತುಂಬಕ್ಕಾಗ್ಯದ. ಅದಕ್ಕೆ ಒಬ್ಬರೇ ಅಲ್ಲಿ ನಳ ಬಿಟ್ಟಿರಿ, ಕೊಡದಾಗ ತುಂಬುದ ತಂದು ಒಬ್ಬರೊಬ್ಬರೇ ಹಾಕ್ತಾ ಇದ್ರೆ ಎಷ್ಟೊತ್ತು ಬೇಗ ಆಗ್ತಾ ಡ್ರಮ್ ತುಂಬಲಿಕ್ಕೆ. ಅದೇ ನಿಮ್ಮ ಮಗ ಬಂದ, ನಿಮ್ಮ ಸೊಸಿ ಬಂದು ಇರ್ರಿ ಇನ್ನೊಂದೆರಡು ಕೊಡ ತರೋಣ ಅಂತ ಹೇಳಿ ಬಾಜು ಮನೆಯಾಗಿದ್ದ ನಳನೂ ಬಿಟ್ಕೊಂಡು ಅವ್ರು ಅಲ್ಲಿಂದ ಒಂದು ಕೊಡ, ಇವ್ರು ಇಲ್ಲಿಂದ ಒಂದು ಕೊಡ, ನಾನು ಇಲ್ಲಿಂದ ಒಂದು ಕೊಡ, ಮೂರು ಕೊಡ ತಗೊಂಡು ಆ ಡ್ರಮ್ ಒಳಗೆ ಹಾಕ್ತಾ ಇದ್ರೆ ಒಬ್ಬನೇ ಹಾಕಿದಾಗ ಎಷ್ಟು ಲೇಟ್ ಆಗ್ತಿತ್ತು, 3 ಜನ ಸೇರಿ ಹಾಕಿದಾಗ ಬೇಕಾಗುತ್ತೋ ಇಲ್ಲ. ಹಾಗೆ ದೇವರ ಕರುಣ ಎಷ್ಟಿದೆ ಗಮನಿಸಲಿ, ಅರ್ಥ ಮಾಡಿಕೊಳ್ಳಿ. ಅಲ್ರಿ ಆಚಾರ, ಇದು ನಮ್ಮ ದೇಹ, ಇದು ಬ್ರಹ್ಮದ ದೇವತೆಗಳನ್ನ ಯಾಕಿಟ್ಟ, ಕಲ್ಯಾಣ ದೈತ್ಯರನ್ನ ಯಾಕಿಟ್ಟ, ಅವ್ರು ಯಾರು ಹೇಳಿದ್ಲಿಕ್ಕೆ? ಅವ್ರಿಗೇನು ಅಧಿಕಾರ ಎಂದರೆ ದೇವರು ನನ್ನ ಒಳಿತಿಗಾಗಿ ಅವರನ್ನ ಇಟ್ಟಿದ್ದಾನೆ. ಹೇಗೆ ಒಳಿತು? ಹೇಗೆ? ಧರ್ಮವನ್ನ ಮಾಡಿದಾಗ ಸರಿಯಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡಿಕೊಳ್ಳೋಣ. ಗೊತ್ತಿದೆ ವಿಷಯ ಅನಿಸುತ್ತೆ, ಅರ್ಥ ಮಾಡಿಕೊಳ್ಳಿ. ನಾನು ದೇವರ ಪೂಜೆ ಮಾಡಿದಾಗ ಚಿಂತನೆ ಮಾಡಿದೆ ಏನಂತ, ದೇವರ ಆಜ್ಞೆಯಂತೆ ಬ್ರಹ್ಮಾದಿ ದೇವತೆಗಳು ನನ್ನಲ್ಲಿ ನಿಂತು ದೇವರ ಪೂಜೆಯನ್ನು ಮಾಡಿಸಿರುವಂತ ಚಿಂತನೆ ಮಾಡಿದರೆ, ಬ್ರಹ್ಮಾದಿ ದೇವತೆಗಳು ಪೂಜೆ ಮಾಡಿದರೆ ಏನು ಪುಣ್ಯ ಬರ್ತದೋ ಆ ಪುಣ್ಯವೂ ನನಗೆ ಕೊಡ್ತಾನೆ ದೇವರು. ಬ್ರಹ್ಮದೇವರು ಪೂಜಾ ಮಾಡಿದರೆ ಏನು ಪುಣ್ಯ ಅವರಿಗೆ? ಅಪ್ರಾಕೃತವಾದ ವಸ್ತುಗಳಿಂದ ಪೂಜೆ ಮಾಡ್ತಾರೆ ಅವರೆಲ್ಲ. ಅಂದ್ಮೇಲೆ ಎಷ್ಟು ಬ್ರಹ್ಮದೇವರು ಪೂಜೆ ಮಾಡಿದ್ರೆ ಪುಣ್ಯ ಇದೆಯಲ್ಲ, ಆ ಪುಣ್ಯವೇ ನನಗೂ ಬರ್ತದೆ. ಬರೀ ನಾನು ಪೂಜೆ ಮಾಡಿದ ಪುಣ್ಯ ಅಷ್ಟೇ ಅಲ್ಲ. ಅಂದ್ಮೇಲೆ ನಾನು ಕೊಡದಿಂದ ನೀರು ತುಂಬಿದ್ರೆ ಡ್ರಮ್ ಬೇಗ ತುಂಬುತ್ತಲ್ಲ, ಹಾಗೆ ನನ್ನ ಪುಣ್ಯದ ಡ್ರಮ್ ಬೇಗ ತುಂಬಲಿ ಅನ್ನೋದಕ್ಕಾಗಿ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಇಟ್ಟ. ಹಾಗೆ ಪಾಪ ಬೇಗ ಬೇಗ ಖಾಲಿಯಾಗಿ ಅನ್ನೋದಕ್ಕಾಗಿ ನನ್ನಲ್ಲಿ ದೈತ್ಯರನ್ನೆಲ್ಲ ಇಟ್ಟ. ಅವ್ರು ಯಾಕಿಟ್ಟ? ನನ್ನ ಪಾಪಗಳು ಖಾಲಿಯಾಗಲಿ ಅಂತ, ಬೇಗ ಬೇಗ ಖಾಲಿಯಾಗಲಿ ಅಂತ. ದೈತ್ಯರನ್ನ ನನ್ನ ದೇಹ ಇಂದ್ರಿಯದಲ್ಲಿ ಇಟ್ಟ ಪಾಪ ಹೇಗೆ ಬೇಗ ಬೇಗ ಖಾಲಿಯಾಗುತ್ತೆ ಎಂದರೆ, ನಾನು ಏನೇ ತಪ್ಪು ಮಾಡಿದ್ರು ನಾನೇನು ಚಿಂತನೆ ಮಾಡಬೇಕು? ಜೀವ ದೇವರೇ ಪ್ರಾರಬ್ಧ ಕರ್ಮ ತಪ್ಪಾಗಿದೆ ಕ್ಷಮಾ ಮಾಡುವಂತ ಬೇಡಿಬಿಟ್ರೆ ಆಗ ದೈತ್ಯರೆಲ್ಲ ಅನ್ಕೊಳ್ತಾರೆ ಏನಂತ, ನಾನು ಮಾಡಿಸಿದೆ. ಆಗ ನಾನು ಮಾಡಿದ ಪಾಪಗಳೆಲ್ಲ ಏನಾಯ್ತು? ಬೇಗ ಬೇಗ ಖಾಲಿ ಆಯ್ತು. ಎಷ್ಟು ಜನ ದೈತ್ಯರಿಗೆ ಹಂಚಿದ ದೇವರು? ಕಲಿಯಿಂದ ಹಿಡಿದು ಅನಂತ ದೈತ್ಯರಿಗೆ ಹಂಚಿಬಿಟ್ಟ. ನಾನು ಮಾಡಿದ ಅನಂತ ಪಾಪಗಳು ಹೋಗ್ಬಿಟ್ಟು ಆಮೇಲೆ ಬೇಗ ಪಾಪ ಖಾಲಿ ಆಗಲಿಕ್ಕೆ ದೈತ್ಯರನ್ನಿಟ್ಟ, ಬೇಗ ಪುಣ್ಯ ಬರಲಿಕ್ಕೆ ದೇವತೆಗಳನ್ನಿಟ್ಟು ದೇವರು ಈ ಸಾಧನೆಯ ದೇಹಗಳನ್ನು ಕೊಟ್ಟ. ಅರ್ಥ ಇದ್ದಿಲ್ಲ? ಎಲ್ಬೇನ ಆಯ್ತಾನೆ ಸರಿ. ಅಂದಮೇಲೆ ಒಟ್ಟಾರೆ ಇಷ್ಟು ತಿಳ್ಕೊಂಡ್ಬಿಡ್ರಿ, ಈ ಜೀವನ ಸಾಧನೆಗಾಗಿ ಈ ದೇಹ ಇಂದ್ರಿಯಗಳನ್ನು ಕೊಟ್ಟದ್ದಷ್ಟಲ್ಲದೆ ಈ ಸಾಧನೆಗೆ ಬೇಕಾದ ಪುಣ್ಯ ಹೆಚ್ಚೆಚ್ಚು ಬೇಗ ಬೇಗ ಆಗಲಿ ಎನ್ನುವುದಕ್ಕಾಗಿ ದೇವತೆಗಳನ್ನಿಟ್ಟ. ಅವರಿಗೂ ಸಾಧನೆಗಾಗಿ ಈ ದೇಹವನ್ನ ಕೊಟ್ಟ. ನಾನು ಮಾಡಿದ ಪಾಪಗಳು ಬೇಗ ಬೇಗ ಖಾಲಿ ಆಗಲಿ, ಒಂದೊಂದೇ ಖಾಲಿ ಆಗ್ತಾ ಇದೆ. ಕೂಸು ತಿಂತಿರ್ತದೆ ನೋಡ್ರಿ,
ಈ ಕೂಸು ತಿಂತಿರ್ತದೆ, ಅದಕ್ಕೊಂದು 10 ಶೇಂಗಾ ಹಾಕ್ಕೊಡ್ರಿ ಒಂದು ಪುಟ್ಟ್ಯಾಗ. ಅದು ಒಂದೊಂದೇ ಶೇಂಗಾ ಕಡದು ಇಲ್ಲಿ ಇಟ್ಕೊಂಡು ಮೆತ್ತಗೆ ಮಾಡ್ಕೊಂಡು ಅದು ತಿನ್ನೋದ್ರೊಳಗೆ ನಾಳೆ ಮರಗಿಸ್ಕೊಂಡ್ಬಿಟ್ಟಿರ್ತದೆ. ಅದೇ ಅದನ್ನು ನೀವು ತಿನ್ನಿಸಿದ್ರೆ. ಹಾಗೆ ನಾನು ಮಾಡಿದ ಪಾಪಗಳು ನಾನು ಅನುಭವಿಸೇ ಕರ್ಕೊಳ್ಬೇಕು ಅಂತ ಆದರೆ ಎಷ್ಟು ವರ್ಷ ಅನುಭವಿಸ್ಬೇಕು ಹಿಂಗೆ? ಅದಕ್ಕೆ ದೇವರು ದೈತ್ಯರಿಗೆ ನಾನು 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 ಎನ್ನುವ ಅಭಿಮಾನವನ್ನು ಕೊಟ್ಟು ನನ್ನ ದೇಹದಲ್ಲಿ ಅವನಿಸುವುದಕ್ಕೆ ಅವಕಾಶ ಕೊಟ್ಟು ನಾನು ಮಾಡಿದ ಪಾಪಗಳೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ದೈತ್ಯರು ತಿಳಿದುಕೊಳ್ಳುವಂತೆ ಮಾಡಿ ಜೀವ ಮಾಡಿದ ಪಾಪಗಳನ್ನೆಲ್ಲ ಬೇಗ 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 ಕಡಿತಾ ಇದ್ದ. ಉಪಕಾರ ಹೋದಿಲ್ಲ, ಒಂದು ಕರುಣೆ ಹೋದಿಲ್ಲ ಸರ್. ಆಮೇಲೆ 2 ವಿಷಯ ಆಯ್ತು ಒಟ್ಟಾರೆ. ಸುಮ್ಮನೆ ಹೇಳ್ತೇನೆ ಒಂದ್ಸಲ. ಒಂದು, ಎಲ್ಲರ ಸಾಧನೆಗೆ ಅಧಿಷ್ಠಾನವಾಯಿತು ಈ ದೇಹ. ಇನ್ನೊಂದು, ಜೀವನ ಪುಣ್ಯದ ಕೊಡ ಬೇಗ ತುಂಬುವುದಕ್ಕಾಗಿ ದೇವತೆಗಳನ್ನಿಟ್ಟ. ಜೀವನ ಪಾಪಗಳು ಬೇಗ ನಾಶವಾಗುವುದಕ್ಕಾಗಿ ದೈತ್ಯರನ್ನು ಇಟ್ಟ. ಹಾಗಾದ್ರೆ ನಾನು ಪಾಪಗಳು ಬೇಗ ನಾಶ ಆಗ್ಲಿಕ್ಕೆ ಇನ್ಮೇಲೆ ನಾನು ಏನು ಅನ್ಕೋಬೇಕು? ದೈತ್ಯಕ್ಕೆ ಹೋಗ್ಬೋದು, ನಾನು ಖಾಲಿ ನಮ್ಮ ಪಾಪ ಖಾಲಿ ಹಾಕೊಂಡು ಏನು ತಿಂತಾನೆ? ದೇವರ ಇಚ್ಛೆಯಂತೆ ನನ್ನ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಇಂಥ ಪಾಪಕರ್ಮ ನಡೆದಿದೆ ಸ್ವಾಮಿ, ಇನ್ನು ಮುಂದೆ ಮತ್ತೆ ಇಂಥ ಪಾಪಕರ್ಮವನ್ನ ಮಾಡಿಸಬೇಡ ಅಂತ ಒಂದೇ ಒಂದು ಮಾತು ಅನ್ಕೊಂಡ್ಬಿಡ್ರಿ, ಅನ್ಸೋದಾಗಿ ಮಾಡಿಬಿಡ್ರಿ ಸಾಕು. ನೀವು ಮಾಡಿದ ಪಾಪ ಎಲ್ಲ ಯಾರಿಗೆ ಹೋಗ್ಬಿಡ್ತೀರಿ? ದೈತ್ಯರಿಗೆ ಹೋಗ್ಬಿಡ್ತೀರಿ. ಪಾಪ ಖಾಲಿ ಆಯಿತು. ಅವರು ಈ ದೇಹದೊಳಗೆ ಇರಲಿಲ್ಲ ಅಂದರೆ ದೇವರಿಗೆ ಈ ಸೌಕರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ದೇವರು ಅವರನ್ನು ತಂದಿಲ್ಲಿಟ್ಟ. ಸುಮ್ಮನೆ ನಿಮ್ಮ ಮನೆ ಒಳಗೆ ಏನಾದರೂ ಹಬ್ಬ ಹುಣ್ಣಿಮೆ ಇತ್ತು, ಜನ ಭಾಳ ಬರ್ತಾರಂದ್ರೆ ಅವತ್ತು ನಿಮ್ಮ ಮನೆ ಕೆಲಸದಲ್ಲಿ ಹಿಂದಿನ ದಿವಸ ಹೇಳ್ಬಿಟ್ಟಿರ್ತೇವೆ. ನಾಳೆ ನೀನು ಇಲ್ಲೇ ಮತ್ತು ಊಟಕ್ಕೆ ಇಲ್ಲೇ ಬಂದು ಆಚಾರದೆಲ್ಲ ಊಟ ಮುಗಿದ್ರು 3-3:30 ಆಗ್ತದ, 4 ಆಗ್ತದ, ನೀನು ಇಲ್ಲೇ ಬಂದು ಡಬ್ಬಿ ತೊಗೊಂಡು ಬಾ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಹೇಳಿ? ಎಲ್ಲ ಮುಗಿದ ಮ್ಯಾಲೆ ಕೆಲಸ ಆಗಬೇಕು ಅಲ್ವಾ? ಹಾಗೆ ದೇವರು ಏನು ಮಾಡಿದ? ನನ್ನ ಈ ಜೀವನ ಸಾಧನೆಗಾಗಿ ನನ್ನ ಮೇಲಿನ ಪ್ರೀತಿಯಿಂದ ಕರುಣೆಯಿಂದ ದೇವತೆಗಳನ್ನು ದೈತ್ಯರನ್ನಿಟ್ಟು ಅವರಿಗೂ ಸಾಧನೆಯನ್ನು ಮಾಡಿಸುವುದಕ್ಕಾಗಿ ಕೊಟ್ಟಂತೆ ಮಾಡಿ ನನಗೋಸ್ಕರ ದೇವರು ಸಾಧನೆಗಾಗಿ ಇಷ್ಟ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಭಾಳ ಚೆನ್ನಾಗಿದೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಹೋಗ್ತೇನೆ. ಆಮೇಲೆ ದೇವತೆಗಳು ಯಾಕಿದ್ದಾರೆ ಗೊತ್ತಾಯ್ತು ನನಗೆ ಇವತ್ತು. ದೈತ್ಯರು ಯಾಕಿದ್ದಾರೆ ಗೊತ್ತಾಯ್ತಲ್ವಾ? ಸರಿ, ಇಷ್ಟು ಒಂದು ವಿಷಯ. ಇನ್ನು ಇಷ್ಟಾದ ಮೇಲೆ ದೇಹ ಇಂದ್ರಿಯಗಳು ಬಂತು. ಇಲ್ಲಿನ ಮತ್ತೊಂದು ವಿಶೇಷ, ದೇಹ ಇಂದ್ರಿಯಗಳಿದೆ, ವಿಷಯಗಳಿದೆ. ದೇಹ ಇಂದ್ರಿಯಗಳು ಬಂತು, ವಿಷಯಗಳು ಬಂತು. ಆದರೆ ದೇವರು ನೋಡಿದ ದೇಹ ಇಂದ್ರಿಯಗಳಿದೆ, ವಿಷಯಗಳಿದೆ, ಆದರೆ ಅದರ ಭೋಗದಿಂದ ಇವನು ಸುಖ ದುಃಖಗಳನ್ನು ಮಾಡ್ತಾ ಇಲ್ಲ. ಹಾಗಾದ್ರೆ ಒಂದೇನೋ ಬೇಗ ಕನೆಕ್ಷನ್. ಈಗ ವಿಷಯಗಳಿಗೂ ದೇಹ ಇಂದ್ರಿಯಕ್ಕೂ ಒಂದೇನೋ ಕನೆಕ್ಷನ್ ಬೇಕು ಮಧ್ಯದಲ್ಲಿ. ಅದು ಬಂತಂದ್ರೇನೆ ಆಗ ವಿಷಯಗಳ ಭೋಗದಿಂದ ಇವನು ಪುಣ್ಯ ಪಾಪಗಳನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಮತ್ತೆ ದೇವರು ವಿಚಾರ ಮಾಡಿ ಮಧ್ಯದಲ್ಲಿ ಕನೆಕ್ಷನ್ಗೆ ಬಂದಿಟ್ಟ. ಅದೇನದು? ಯಾಕೆ ವಿಷ್ಣು ತೀರ್ಥರಂತ ಸುಷುಪ್ತ್ಯವಸ್ಥೆಯಲ್ಲಿ ಮಲ್ಕೊಂಡಿನಿ, ದೇಹ ಇಂದ್ರಿಯಗಳಿದೆ, ಆದರೆ ವಿಷಯ ಭೋಗವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಪುಣ್ಯ ಪಾಪಗಳನ್ನ ಸುಷುಪ್ತಿಯಲ್ಲಿ ಹೊಸ ಪುಣ್ಯ ಪಾಪಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮನೆಗೆ ಏನು ಪುಣ್ಯ ಪಾಪ ಗಳಿಸ್ತೀನಲ್ವಾ? ಹಿಂದೆ ಮಾಡಿದ ಪುಣ್ಯ ಪಾಪಗಳನ್ನು ಅನುಭವಿಸ್ತಿರ್ಬೋದು. ಕನಸು ಬರ್ತದ, ನಿದ್ದಿನೇ ಹತ್ತಂಗಿಲ್ಲ, ದುಃಖ ಆಗ್ತದ, ಮರುದಿವಸ ಬಂದು ಕೆಲಸಕ್ಕೆ ಹೋಗ್ಬೇಕು, ಬೇಗ ಸುಸ್ತು ದೇಹ, ಪಾಪ ಅನುಭವಿಸ್ಲಿರ್ತೀನಿ. ಓಕೆ, ಹೊಸ ಪುಣ್ಯ ಪಾಪಗಳನ್ನ ನಿದ್ದೆಯಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅಂದಮೇಲೆ ನಿದ್ದೆ ಮಾಡುವ ಕಾಲದಲ್ಲಿ ದೇಹ ಇಂದ್ರಿಯ ಇದೆ, ಆದರೆ ಹೊಸ ಪುಣ್ಯ ಪಾಪಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಿಷಯಗಳ ಭೋಗ ಮಾಡಿ ನಾನು ಮಲಗಿನಿ, ನೀವು ನನ್ನ ಬಾಜು ತಂದ ಜಿಲೇಬಿ, ಜಾಂಗೀರು, ಉಂಡಿ ಎಲ್ಲ ಇಟ್ಟರೆ ಆಚಾರ ತಿಂತಾರ ಅಂತ ಇಟ್ಟು ಹೋದ್ರೆ ತಿನ್ಲಿಕ್ಕೆ ಸಾಧ್ಯವಾ? ವಿಷಯ ಭೋಗ ಮಾಡ್ಲಿಕ್ಕೆ ಸಾಧ್ಯವಾ? ಅಂದಮೇಲೆ ಹೇಗೆ ಮಲಗಿದಾಗ ವಿಷಯಗಳೂ ಇದೆ, ದೇಹ ಇಂದ್ರಿಯಗಳೂ ಇದೆ,
ಆದರೆ ಭೋಗ ಆಗ್ತಾ ಇಲ್ಲಲ್ಲ. ಹಾಗೆ ಎಚ್ಚರ ಇರುವಾಗಲೂ ಕೂಡ ದೇಹ ಇಂದ್ರಿಯ ಇದೆ, ವಿಷಯಗಳಿದೆ. ಈ ಜೀವ ಭೋಗ ಮಾಡಿ ಪುಣ್ಯ ಪಾಪಗಳನ್ನ ಸಂಪಾದನೆ ಮಾಡ್ತಾ ಇಲ್ಲ. ಮಾಡಬೇಕು ಅಂದ್ರೇನೆ ಸಾಧನೆ ಆಗುತ್ತೆ. ಹಾಗಾದ್ರೆ ಮಧ್ಯದಲ್ಲಿ ಏನೋ ಒಂದು ಬೇಕು ಅಂತ ದೇವರು ಮತ್ತೆ ವಿಚಾರ ಮಾಡಿ ಒಂದು ಸೇರಿಸಿದ. ಅದನ್ನೇ ತಚ್ಚ ವಿಚಾರ್ಯ ಮಾಡೆ ಅಭಿಮಾನ ಏವ ಭವತಿ. ಆ ವಿಷಯಗಳಿಗೂ ನನ್ನ ಈ ದೇಹ ಇಂದ್ರಿಯಗಳಿಗೂ ದೇವರು ಮಧ್ಯದಲ್ಲಿ ಅಭಿಮಾನ ಎನ್ನುವಂತಹ ಒಂದು ವಸ್ತುವನ್ನ ಇಟ್ಟ. ಇಷ್ಟೇ ಮಾಡಿದ. ಯಾವಾಗ ಈ ಅಭಿಮಾನ ಬಂತು ನೋಡ್ರಿ, ವಿಷಯಗಳ ಭೋಗವನ್ನ ಬೇಗ ಬೇಗ ಪಟಪಟ ಜೀವ ಮಾಡಲಿಕ್ಕೆ ಶುರು ಮಾಡಿದ. ಅಂದಮೇಲೆ ಮಾಡಿದೆ, ಇನ್ನು ಅದೇ ವಿಷಯ ಆರಂಭವಾಗುತ್ತೆ. ಈ ಅಭಿಮಾನ ಇದು ನನ್ನ ಒಳ್ಳೆಯ ಸಾಧನೆಗೆ ಅಥವಾ ಪಾಪದ ಸಾಧನೆಗೆ ಈ ಅಭಿಮಾನ ಎನ್ನುವುದೇ ಮುಖ್ಯ ಕಾರಣ. ಇದು ಎಲ್ಲಿಯವರೆಗೆ ನಮ್ಮಿಂದ ದೂರವಾಗುವುದಿಲ್ಲ ಅಲ್ಲಿಯವರೆಗೆ ನನ್ನಿಂದ ಏನೂ ಮೋಕ್ಷದ ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಸುಮ್ಮನೆ ಹೇಳ ಒಂದು ಮಾತು, ನಿಮ್ಮ ಮೊಮ್ಮಗು ಹೋದ, ಅದು ಸ್ಕೂಲ್ನೊಳಗೆ ಬರೀ ಜಗಳ ಆಡ್ತೋ, ಜಗಳ ಆಡ್ಕೊಂಡು ಕಲಿತು ಅಂತ ಇಟ್ಕೋರಿ. ನೀವೇನು ಮಾಡ್ತೀರಿ ಅದಕ್ಕೆ? ಸ್ಕೂಲಿಗೆ ಹೋಗಿ ಇವ್ನು ಭಾಳ ಚೆನ್ನಾಗಿದ್ದಾರೆ, ಜಗಳ ಆಡ್ತಿರ್ಲಿಲ್ಲ, ಇವ್ನು ಬರೀ ಜಗಳ ಆಡ್ಬೇಕಂತಾರ ಅಂತ ಹೇಳಿದರೆ, ಯಾಕ? ಇಲ್ಲ ನನ್ನ ಬಾಜು ಕೂತಿರ್ತಾನಲ್ಲ ಅವ್ನು ನೋಡಿ ಕಲಿತೀನಿ ಅಂತಂದರೆ ನೀವೇನು ಮಾಡ್ತೀರಿ? ಇವ ಜಗಳ ಆಡೋ ನಿಲ್ಲಿಸ್ಬೇಕು ಅಂದರೆ ಇವನು ಬಾಜು ಕೂತವನ್ನ ಇವನಿಂದ ದೂರ ಮಾಡಬೇಕಾಗಿ ಇವ್ ಕೆಟ್ಟವನ್ನ ಕಲಿಯಲ್ಲ. ಅಲ್ಲಿ ವ್ಯಕ್ತಿಯ ದೂರ ಮಾಡಿಬಿಟ್ರೆ ಹೋಗ್ಬಿಡ್ತದ. ಇಲ್ಲಿ ಹಂಗಿದ್ರಿ, ಇಲ್ಲಿ ನಾನು ವಿಷಯಗಳನ್ನು ಬಿಟ್ಟು ಎಷ್ಟು ದೂರ ನೋಡ್ಲಿಕ್ಕೆ ಸಾಧ್ಯ? ನಾನು ಅಮೆರಿಕಾಕ್ಕೆ ಹೋದ್ರೆ ವಿಷಯ ಇಲ್ವಾ? ನಾನು 4 ಗೋಡೆ ಕಿಟಕಿ ಬಾಗಿಲು ಹಾಕೊಂಡು ಕೂತ್ರೆ ವಿಷಯಗಳಿಲ್ವಾ? ಅಂದಮೇಲೆ ನಾನು ವಿಷಯಗಳಿಂದ ದೂರ ಓಡಿ ಹೋಗ್ಲಿಕ್ಕೆ ಎಂದೆಂದಿಗೂ ಸಾಧ್ಯವಿಲ್ಲ. ಊರು ಬಿಟ್ಟು ಪರ ಊರಿಗೆ ಹೋದರೆ ಅಲ್ವಾ? ಅಂದಮೇಲೆ ವಿಷಯಗಳನ್ನ ಬಿಟ್ಟು ನಾನು ದೂರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಏನ್ ಬಿಡ್ಬೇಕೀಗ? ಸ್ಥೂಲ ದೇಹವನ್ನು ಬಿಟ್ಟು ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ, ಇನ್ನೊಂದು ಕೊಡ್ತಾನವ. ವಿಷಯಗಳ ಬಿಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ, ಎಲ್ಲೋ ವಿಷಯಗಳವ. ಹಾಗಾದ್ರೆ ವಿಷಯಗಳಿಗೂ ಸ್ಥೂಲ ಇಂದ್ರಿಯಗಳಿಗೂ ಇರುವ ಸಂಬಂಧವನ್ನ ಕಟ್ ಮಾಡಬೇಕಷ್ಟೇ. ಈಗ ದೇವರು ಅದೆರಡು ಜಾಯಿಂಟ್ ಮಾಡಿದ್ದಾನೆ. ನಾವು ಸಾಧನೆ ಮಾಡಿ 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 ಅದನ್ನು ಕಟ್ ಮಾಡಬೇಕು. ಇಷ್ಟೇ ಮಾಡಬೇಕಾದದ್ದು, ವಿಷಯಗಳಿಂದ ದೂರ ಹೋಗ್ಲಿಕ್ಕಾಗಲ್ಲ. ಹಾಗಾದ್ರೆ ದೇವರು ಆ ಜಾಯಿಂಟ್ ಮಾಡುವುದಕ್ಕೆ ಏನಿಟ್ಟಾನಲ್ಲಿ ಮಧ್ಯದೊಳಗೆ? ಅಭಿಮಾನ. ನನ್ನದು, ನನ್ನ ಮನೆ, ನನ್ನ ಕಾರು, ನನ್ನ ಮಗ ಎನ್ನುವ ಅಭಿಮಾನ ಏನ್ ಮಾಡ್ತದೆ? ವಿಷಯಗಳಿಂದ ಸುಖ ದುಃಖಗಳನ್ನು ಅನುಭವಿಸುವಂತೆ ಮಾಡುತ್ತಿದೆ. ನಾವೇನ್ ಮಾಡ್ಬೇಕೀಗ? ದೇಹ ಇಂದ್ರಿಯಗಳನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಬರ್ತದ, ವಿಷಯಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಹೋದ್ರು ವಿಷಯಗಳವ್ಯವ. ಹಾಗಾದ್ರೆ ಪುಣ್ಯ ಪಾಪಗಳು ಬರಬಾರದು ಎಂದರೆ, ಸಂಸಾರಕ್ಕೆ ಕಾರಣವಾದ ಪುಣ್ಯ ಪಾಪಗಳು ಬರಬಾರದು ಎಂದರೆ ಮಧ್ಯದಲ್ಲಿ ಇಟ್ಟ ದೇವರಿಟ್ಟ ಅಭಿಮಾನವನ್ನ ಬಾದು ಸಲ್ಲಿಸಬೇಕು. ಹಾಗಾದ್ರೆ ಮತ್ತೆ ಬರೀ ಈಗ ಬಹಳ ಚೆನ್ನಾಗಿದೆ. ಹಾಗಾದ್ರೆ ಈ ದೇಹ ಇದ್ರೆ ಯಾಕೆ ಕೊಟ್ಟಾಗ ಇಷ್ಟೊಂದೇನು ಕೇಳಿದ್ವಿ? ಸಾಧನೆ ಯಾಕೆ ಕೊಟ್ಟಾಗಿಲ್ಲ? ಹಾಗಾದ್ರೆ ಸಾಧನೆ ಅಂದ್ರೆ ಏನಂತಾಯ್ತೀಗ? ಅಭಿಮಾನವನ್ನ ಬಿಡುವಿಕೆಯೇ, ಕಡಿಮೆ ಮಾಡಿಕೊಳ್ಳುವಿಕೆಯೇ ಸಾಧನೆ ಅಂತಾಯ್ತು. ಅರ್ಥ ಆಯ್ತು ಯಾರಿಗೆ? ಅಂದಮೇಲೆ ದೇಹ ಇಂದ್ರಿಯಗಳನ್ನ ಕೊಟ್ಟಿದ್ದಾನೆ ಸಾಧನೆ ಮಾಡುವುದಕ್ಕೆ. ಸಾಧನೆ ಎಂದರೆ ಏನಂತ ಅರ್ಥ ಆಯ್ತು ಈಗ ಎಂದರೆ, ಎಲ್ಲಿಯವರೆಗೆ ವಿಷಯಗಳ ಮೇಲೆ ಅಭಿಮಾನವನ್ನ ನಾನು ಕಡಿಮೆ ಮಾಡಿಕೊಳ್ಳುತ್ತೇನೆಯೋ ಅದನ್ನೇ ಸಾಧನ ಎಂದು ಕರೆಯುವಿಕೆ. ಹೊರತು ನಮ್ಮ ಪ್ರಕಾರ ನಾವು ತಿಳಿದುದಲ್ಲ. ನಾವೇನು ತಿಳಿದ್ವಿ ಸಾಧನ? ದಿವಸ 1000 ಗಾಯತ್ರಿ ಜಪ ಸಾಧನೆ, ದಿವಸ ಒಂದ್ಸಲ ಇಡೀ ಹರಿಕಥಾಮೃತ ಸಾರ ಪಾರಾಯಣ ಸಾಧನೆ, ಏಕಾದಶಿ ಮಾಡುವುದು ಸಾಧನೆ, ರಾಯರು 108 ಪ್ರದಕ್ಷಿಣೆ ಹಾಕುವುದು ಸಾಧನೆ. ಇದು ಸಾಧನೆ ಅಂತ ಆಗ್ಬೇಕಾದ್ರೆ ಇದರ ಮುಖ್ಯ ಅಂಶ ಏನು? ಅಭಿಮಾನವನ್ನ ಬಿಡುವಿಕೆ.
ಉದಾಹರಣೆ ಹೇಳ, ಇದೊಂದೇ ನಾವು ನಗ್ತಾ ಹೇಳಿ ಸಾಧ್ಯ, ವಿಷಯ ನಗ್ತಾ ಹೇಳಿ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅದನ್ನೊಂದು ಹೇಳ್ತೀನಿ ಮಾತು. ಅನ್ನ ಅಂತಾಗಬೇಕಾದ್ರೆ, ಅನ್ನ ಎಂದಾಗಬೇಕಾದ್ರೆ ಅದರಲ್ಲಿ ಅಂಜಕ್ಕಿ ದೂರ ಆಗೋದಿಲ್ಲ, ಒರಟುತನ ದೂರ ಆಗ್ಬೇಕು ಹೋದಿಲ್ಲ, ಅದರಲ್ಲಿದ್ದ ಆ ಕಲರು, ಅಕ್ಕಿ ಮೊದಲು ಬಿಳಿ ಇರಲ್ಲ, ಸ್ವಲ್ಪ ಕಪ್ಪಿರುತ್ತೆ, ಅನ್ನ ಬಿಳಿ ಇರುತ್ತೆ. ಅಂದಮೇಲೆ ಅನ್ನದಲ್ಲಿ ಅಕ್ಕಿಯಲ್ಲಿರುವ ಒರಟುತನ ದೂರವಾಗುವಿಕೆನೇ, ಪೂರ್ಣ ದೂರವಾಗುವಿಕೆಯೇ ಅನ್ನ. ಸ್ವಲ್ಪ ದೂರವಾಗದೇ ಇದ್ರೂ ಅದು ಅನ್ನ ಅಲ್ಲ, ಅಂಜಕ್ಕಿ. ಅದು ಹೊಟ್ಟೆ ತುಂಬಲ್ಲ, ಹೊಟ್ಟೆ ಕೆಡಿಸುತ್ತೆ. ಅಂದಮೇಲೆ ಅನ್ನ ಆಗ್ಯಾದೇನೋ ಒಂದು ಅರ್ಥ ಏನು, ಅಕ್ಕಿಯಲ್ಲಿರುವ ಗಟ್ಟಿತನ ದೂರವಾಗಿದೆ ಎಂದರ್ಥ ಅಲ್ವಾ? ಹಾಗೆ ಸಾಧನೆ ಮಾಡ್ತಾ ಇದ್ದೀಯಾ ಎಂದರ ಅರ್ಥ ಏನು, ಆ ಸಾಧನೆಗೆ ಕಾರಣವಾದ ವಿಷಯಗಳಲ್ಲಿ ಅಭಿಮಾನ ಕಡಿಮೆಯಾಗುವಿಕೆ. ಸ್ಪಷ್ಟ ಆಯ್ತಾನ? ಕಷ್ಟ ಅಂದ್ರೆ ನಾವು ಮಾಡುವ ಸಾಧನೆ ಕೇವಲ ನಮಗೆ ಸಂಸಾರವನ್ನ ಬೆಳೆಸುವುದಕ್ಕೆ ಕಾರಣವಾಗ್ತಾ ಇದೆಯೇ ಹೊರತು ಅಭಿಮಾನ ನಾಶ ಮಾಡಿ ವಿಷಯಗಳಿಂದ ದೂರವಾಗುವುದಕ್ಕೆ ಕಾರಣ ಆಗ್ತಾ ಇಲ್ಲ. ಅಂದಮೇಲೆ ದೇಹ, ಇಂದ್ರಿಯ, ಅಭಿಮಾನ, ವಿಷಯ, ಈ ಅಭಿಮಾನವನ್ನು ಸರಿಸಿಬಿಟ್ರೆ ಎಲ್ಲೋದು. ಅಭಿಮಾನ ಸರಿಸಿಬಿಟ್ರೆ ದೇಹ ಇಂದ್ರಿಯಗಳು ಬೇರೆ ಆಯಿತು, ವಿಷಯ ಬೇರೆ ಆಯಿತು. ಇದೇನೇ ಸಾಧನೆ. ಇವತ್ತು ನಾನು ಮಾಡುವ ಸಾಧನೆ ಏನು ಮಾಡಿರ್ತದ, ಈ ಅಭಿಮಾನವನ್ನ ಕರಗಿಸದೆ ಇನ್ನೂ ಅಭಿಮಾನವನ್ನು ಹೆಚ್ಚು ಮಾಡ್ತಾ ದೇಹ ಇಂದ್ರಿಯಗಳಿಗೂ ಮತ್ತು ವಿಷಯಗಳಿಗೂ ಸಂಪರ್ಕವನ್ನ ಹೆಚ್ಚೆಚ್ಚು ಕಲ್ಪನಿಸ್ತಾ ಇದೆ. ಅಂದ ಮೇಲೆ ಇದು ಸಾಧನೆ ಆಗುವುದಿಲ್ಲ ಎನ್ನುವುದಾಗಿ ನಾವು ತಿಳ್ಕೊಳ್ಳೋಣ. ಬಹಳ ಕಷ್ಟ ಇದೆ. ಆದರೆ ಈಗ ಇವತ್ತಿಲ್ಲ, ಇನ್ನೊಂದು 100 ಕೋಟಿ ಜನ್ಮಗಳಿಗಾದರೂ ಆಗಲೇಬೇಕು ಅಂದ್ರೇನೆ ಉಳಿತದೆ, ಇಲ್ಲ ಅಂದರೆ ಉಳಿಯಲ್ಲ. ಸರಿ, ಅಂದಮೇಲೆ ದೇವರು ಏನು ಮಾಡಿದ, ಮಧ್ಯದಲ್ಲಿ ವಿಷಯಗಳಿಗೂ ಮತ್ತು ಈ ಜೀವನಿಗೂ ಮಧ್ಯದಲ್ಲಿ ಒಂದು ಅಭಿಮಾನ ಎನ್ನುವ ವಸ್ತುವನ್ನು ತಂದಿಟ್ಟ. ಅದೇನು ಮಾಡ್ತದ, ವಿಷಯಗಳ ಸಂಪರ್ಕ ಇವನಿಗಾಗಿ ಇವನು ಅದರಿಂದ ಸಂಸಾರಕ್ಕೆ ಕಾರಣವಾದ ಪುಣ್ಯ ಪಾಪ ಕರ್ಮಗಳನ್ನು ಮಾಡುವಂತೆ ಮಾಡುತ್ತಿದೆ ಎಂದು ಹೇಳಿದರು. ಸರಿ, ಅಂದರೆ ಸಾಧನೆ ಅಂದರೆ ಏನು ಅರ್ಥ ಆಯ್ತಲ್ಲ? ಇವತ್ತು ರಾಮಕೃಷ್ಣಾದಿ ರೂಪಗಳ ಪೂಜೆ ಯಾಕೆ ಮಾಡಬೇಕು ನಿನ್ನೆ ಗೊತ್ತಾಯ್ತು. ಈಗೇನು ಗೊತ್ತಾಯ್ತು ನಮಗೆ, ಸಾಧನೆ ಎಂದರೇನು ಅಂತ ಗೊತ್ತಾಯ್ತು. ಅಂದರೆ ಸಾಧನೆ ಅಂದರೆ ಏನು, ಇನ್ಮೇಲೆ ಏನು ಮಾಡ್ತೀರಿ ನೀವು, ಸಾಧನ ಏನು ಮಾಡಿರ್ತೀರಿ, ಅದಕ್ಕೆ ತಮ್ಮ ಸರ್ ಪಾರಾಯಣ ಮಾಡ್ತೀರಿ ದಿನ ಅಂತ ಕೇಳಿದ್ರೆ ಹೌದು ಸ್ವಾಮಿ, ಇಲ್ಲ ಸ್ವಾಮಿ. ಹೌದು ಸ್ವಾಮಿ ಯಾಕ ಬಾಯಲ್ಲಿ ಬರ್ತದ, ಪಾರಾಯಣ ಮಾಡ್ತೀವಿ. ಇಲ್ಲಿ ಯಾಕ, ಅದು ಏನು ಅಭಿಮಾನವನ್ನು ಕಡಿಮೆ ಮಾಡಬೇಕಾಗಿತ್ತು ಅದು ಆಗ್ತಾ ಇಲ್ಲ. ಇನ್ನು ನಾನು ಪಾರಾಯಣ ಮಾಡ್ತಿದ್ರಿ ಅಚರ ದಿನ ವಿಷ್ಣು ಸಹಸ್ರ ನೀವು ಮಾಡಂಗಿಲ್ಲ, ನನಗೆ ಗೊತ್ತದ್ರಿ ಇದೆಲ್ಲ ಬರೀ ಹೇಳ್ತೀರಿ ಮಾಡಂಗ, ನಾನು ಮಾಡ್ತೀನಿ ಅಂದಮೇಲೆ ಅಹಂಕಾರ ಹೆಚ್ಚಾಗ್ತದೆ. ಅಂದಮೇಲೆ ಅದು ಸಾಧನೆ ಅಲ್ಲ. ಸರಿ, ಇನ್ನು ಈ ಅಭಿಮಾನ ಹೇಗೆ ಜೀವನನ್ನ ಈ ಸಂಸಾರದಲ್ಲಿ ಬಂಧಿಸಿದೆ ಎನ್ನುವುದನ್ನು ವಿಶ್ವತೀರ್ಥರು ಹೇಳ್ತಾರೆ. ಇಲ್ಲಿಂದ ಮತ್ತೊಂದು ಹಂತ, ಇದು ಬಂಧಕ ಪ್ರಕರಣ, ಇನ್ನು ಒಂದನೇದೇ ನಡೀತಾ ಇದೆ. ತಥಾಹಿ ಸ್ವಗತ ಸ್ವಾಮಿತ್ವ ವಿಶೇಷ ಅಜ್ಞಾನೇನ ಶರೀರ ಇಂದ್ರಿಯ ಮನೋವಿಷಯ ಸ್ವಾಮಿತ್ವಾಭಿಮಾನ. ಇದು ಮೊದಲನೇದು. ಈ ಅಭಿಮಾನಕ್ಕೆ ಮೊದಲನೇ ಹೆಸರೇನು, ಸ್ವಾಮಿತ್ವ ಅಭಿಮಾನ. ಇದಕ್ಕೆಲ್ಲ ನಾನು ಒಡೆಯ ಎನ್ನುವುದೇ ಸ್ವಾಮಿ ಒಡೆತನ. ಈ ಸ್ವಾಮಿತ್ವ ಅಭಿಮಾನ ಮೊದಲನೇದು, ಇದಕ್ಕೆಲ್ಲ ನಾನು ಒಡೆಯ. ಇದೇನಿದು ಸ್ವಾಮಿತ್ವ ಅಭಿಮಾನ? ವಿಷ್ಣುತೀರ್ಥರಂತಾರೆ, ಸ್ವಗತ ಸ್ವಾಮಿತ್ವ ವಿಶೇಷ ಅಜ್ಞಾನೇನ ಶರೀರ ಇಂದ್ರಿಯ ಮನೋವಿಷಯೇ ಸ್ವಾಮಿತ್ವಾಭಿಮಾನ. ಈ ಎಲ್ಲ ವಸ್ತುಗಳ ಬಗ್ಗೆ
ಇದು ದೇವರದು, ದೇವರ ಕರುಣೆಯಿಂದ ಬಂದದ್ದು ಇದ್ದದ್ದು ಎನ್ನುವ ಅಜ್ಞಾನದಿಂದ, ಹೀಗೆ ನಾನು ತಿಳಿಯದೇ ಇದ್ದುದರಿಂದ ಈ ಶರೀರ ಇಂದ್ರಿಯ ಈ ಎಲ್ಲ ವಿಷಯಗಳ ಮೇಲೆ ನಾನು ಒಡೆಯ ಅಂತ ತಿಳ್ಕೊಳ್ತಾ ಇದ್ದೀನಿ. ಇದು ಸ್ವಾಮಿತ್ವ ಅಭಿಮಾನ. ಅಂದಮೇಲೆ ಇದು ಯಾವುದು ನಂದಲ್ಲ, ದೇವರು ಕೊಟ್ಟಾಗ ಅವನು ಇಡೋ ತನಕಾದ ಅವನು ಕಸ್ಕೊಂಡಾದ್ರೆ ಹೋಗ್ತದೆ. ಇದು ಸರಿಯಾದ ಜ್ಞಾನ. ಆದರೆ ನನಗಿದಿಲ್ಲ, ನನಗೇನಿದೆ, ಇದೆಲ್ಲವೂ ನಂದೇ ಅಂತ ಇದೆ. ಹಾಗಾಗಿ ಇದನ್ನೇನಂತಾರೆ, ಸ್ವಾಮಿತ್ವ ಅಭಿಮಾನ. ಯಾಕಂದ್ರೆ ವಿಷ್ಣು ತೀರ್ಥರು ಏನಂದ್ರೆ, ಈ ಸ್ವಾಮಿತ್ವ ಅಭಿಮಾನ ಯಾವಾಗ ಬರ್ತದೆ, ಈ ನಾನು ಒಡೆಯ ಎನ್ನುವ ಅಭಿಮಾನ ಯಾವಾಗ ಬರ್ತದೆ, ನನ್ನಲ್ಲಿರುವ ದೇವರದಿದು ಎನ್ನುವ ಜ್ಞಾನ ಇಲ್ಲದೇ ಇರುವ ಸಮಯದಲ್ಲಿ ಸ್ವಾಮಿತ್ವ ಅಭಿಮಾನ ನಮಗೆ ಬರುತ್ತದೆ. ಅಂದಮೇಲೆ ತಪ್ಪು ಅಂತಾಯ್ತಿಲ್ಲ. ಈಗ ಚೀಲ ನಿಂತದ, ನಾನು ನಂದು ಅಂತ ತಿಳ್ಕೊಂಡ್ರೆ, ಇನ್ಮೇಲೆ ಯಾರು ಆಚಾರ ಬಂದಾಗ ಭೋಜನ ಚೀಲ ಒಯ್ಬೇಡ್ರಿ, ಅವ್ರು ನಂದು ತಿಳ್ಕೊಂಡೆಲ್ಲ ಒಯ್ಬಿಡ್ತಾರೆ ಅಂತ ತಿಳಿದ. ಅಂದಮೇಲೆ ನನ್ನದಲ್ಲದೆ ಇದ್ದದ್ದನ್ನು ನನ್ನದು ಅಂತ ತಿಳ್ಕೊಂಡ್ರೆ ತಪ್ಪು, ಹೌದಿಲ್ಲ? ಬೈತಿರಿಲ್ಲ ಎಲ್ಲರೂ. ಹಾಗೆ ನನ್ನದಲ್ಲದ ಈ ಒಡೆತನವನ್ನ ನನ್ನದು ಅಂತ ತಿಳ್ಕೊಂಡು ಆಹಾರ ಚಿಂತೆ ಬಂದೊಳಗ. ಹಾಗಾಗಿ ದೇವರು ನನಗೆ ಎಷ್ಟು ಶಿಕ್ಷೆಯನ್ನ ಕೊಡಬೇಕು, ಇದನ್ನೇ ಸ್ವಾಮಿತ್ವ ಅಭಿಮಾನ. ವಿಶೇಷ ಹೇಳ್ತಾರೆ ವಿಷ್ಣು ತೀರ್ಥರು. ಇದರಲ್ಲಿಯೂ ಕೂಡ ಇದರಲ್ಲಿ ಮತ್ತೊಂದು ವಿಶೇಷ ಅದ ಅಂತಲ್ಲ, ಸ್ಪೆಷಲ್ ಅದ ಅಂತಲ್ಲ. ತತ್ರಾಪಿ ವಿಷಯಾಪೇಕ್ಷೆಯ ಶರೀರ ಇಂದ್ರಿಯೇಷು ಚ ಮನಸ್ಸಿ ವಿಷೇಕತಃ. ಈ ಸ್ವಾಮಿತ್ವ ಏನು ಅಭಿಮಾನದಲ್ಲ, ಎಲ್ಲದಕ್ಕೂ ನಾನು ಒಡೆಯ ಎನ್ನುವುದಕ್ಕೆ ಸ್ವಾಮಿತ್ವ ಅಭಿಮಾನ. ಸ್ವಾಮಿ ಅಂದರೆ ಒಡೆಯ. ಇದರಲ್ಲಿ ತಾರತಮ್ಯದ ಅಂತಂತ, ವಿಷಯಗಳ ಮೇಲೆ ಸ್ವಾಮಿತ್ವಾಭಿಮಾನಕ್ಕಿಂತ ಶರೀರ ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ಸ್ವಾಮಿತ್ವಾಭಿಮಾನ ಜೀವನಿಗೆ ಬಹಳ ಇರುತ್ತದೆ. ಇದು ಅದರಲ್ಲೂ ಸ್ಪೆಷಲ್. ಈಗ ಒಂದು ಕಾರಿದೆ, ನಾನಿದ್ದೀನಿ, ನನ್ನ ದೇಹ ಇದೆ. ಕಾರಿದೆ, ನನ್ನ ದೇಹ ಇದೆ. ಆ ಕಾರಿಗೆ ಯಾರೋ ಬಂದು ಕುದ್ಲಿಕ್ಕೆ ಶುರು ಮಾಡಿದ್ರು, ಲಾರಿ ಬಂದು ಕಾರಿಗೆ ಕುದ್ಲಿಗತ್ತಿತ್ತು ಎಂದರೆ ನಾನು ಆದಷ್ಟು ಆ ಕಾರನ್ನು ಬದುಕಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಆಗಲ್ಲ ಅಂತ ನನಗನ್ಸಿದ್ರೆ ಆಗ ಆ ವಿಷಯದ ಮೇಲೆ ಅಭಿಮಾನ ಹೋಗಿ ಅದೇನಾದ್ರೂ ಹಾಳಾಗಿ ನಾನು ಜಿಗಿಬೇಕು ಅಂತ ಮನುಷ್ಯ ಏನು ಮಾಡ್ತಾನೆ, ದೇಹ ಇಂದ್ರಿಯಗಳ ಮೇಲೆ ವಿಶೇಷವಾದ ಅಭಿಮಾನವನ್ನು, ಸ್ವಾಮಿತ್ವ ಅಭಿಮಾನವನ್ನು ಮಾಡುತ್ತಾನೆ. ಅರ್ಥ ಆಯ್ತಲ್ಲ? ಕಾರ್ ಬಂದು ಕೂದ್ಲಿಗೆ, ಅದು ಲಾರಿ ಬಂದು ಕೂದ್ಲಿಗೆ ಕಾರಿಗೆ ಪ್ರಯತ್ನ ಮಾಡ್ತೀರಿ, ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತಾ, ಅದ ಹಾಳಾಗಿ ಹೋಗ್ಲಿ, ಇನ್ಶೂರೆನ್ಸ್ ಅದ, ನಾನು ಬದುಕಿದ್ರೆ ಸಾಕು ಅಂತ ಓಡಿ ಬರ್ತೇನೆ ಈ ಕಡೆಗೆ. ಅಂದಮೇಲೆ ಎರಡು ವಿಷಯ ಹೇಳಿದರು. ಎಲ್ಲ ಶರೀರ ಇಂದ್ರಿಯ ವಿಷಯಗಳ ಮೇಲೆ ನಂದು ಎನ್ನುವುದು ಸ್ವಾಮಿತ್ವಾಭಿಮಾನ. ಅದರಲ್ಲಿಯೂ ವಿಶೇಷತೆ ಏನೆಂದರೆ, ವಿಷಯಗಳ ಮೇಲಿನ ಸ್ವಾಮಿತ್ವಾಭಿಮಾನಕ್ಕಿಂತ ಶರೀರ ಇಂದ್ರಿಯಗಳ ಮೇಲೆ ಸ್ವಾಮಿತ್ವಾಭಿಮಾನ ಬಹಳ ಇರುತ್ತದೆ. ಅದಾದ್ಮೇಲೆ ವಿಷಯಗಳ ಮೇಲೆ ಸ್ವಾಮಿತ್ವಾಭಿಮಾನ ಬರ್ತದೆ. ಯಾಕೆ ಈ ಅಭಿಮಾನ ಬೇಕು ಎಂದರೆ, ವಿಷ್ಣು ತೀರ್ಥರಂತಾರೆ, ತಾವತ್ ಅಭಿಮತಾಃ ಏವ ಸುಖ ದುಃಖಾದಿ ಪ್ರದಾಹ ನ ಇತರಥ. ಎಲ್ಲಿಯವರೆಗೆ ಈ ವಿಷಯಗಳ ಮೇಲೆ ನನಗೆ ಅಭಿಮಾನ ಬರಲ್ವೋ ಅಲ್ಲಿಯವರೆಗೆ ಆ ವಿಷಯಗಳು ನನಗೆ ಸುಖ ದುಃಖಗಳನ್ನು ಕೊಡುವುದಿಲ್ಲ. ಹೌದಿಲ್ಲ? ಸರಳದ ವಿಷಯ. ನನ್ನ ಬಾಜು ಮನೆ ಹುಡುಗ ಬಿದ್ದ ಮ್ಯಾಲಿಂದ, ನಾನು ಎಷ್ಟು ಸಲ ದುಃಖ ಪಡ್ತೀನಿ, ಅಯ್ಯೋ ಪಾಪ ರೀ ಕೂಸು ಬಿತ್ತಂತ್ರಿ ಅಂತಂದೆ. ಅದೇ ನನ್ನ ಮೊಮ್ಮಗು ಬಿದ್ದರೆ ಎಲ್ಲರಿಗೂ ಹೇಳ್ಕೊತೀನಿ. ಇನ್ನೊಂದು ವಾರ ಬಿಟ್ಟು ಅದನ್ನು ಪ್ರವಚನ ಕರ್ಕೊಂಡು ಬಂದಾಗ ಯಾರು ನೆನಪು ಮಾಡಲಿಲ್ಲ ಅಂದ್ರೂ ಇದೇ ಕೂಸರಿ ಮನೆ ಬಿದ್ದಿದ್ದು ಅಂತಂತೀನಿ. ಅಂದಮೇಲೆ ಏನಾಯಿತು, ಈ ವಿಷಯ, ಈ ಮೊಮ್ಮಗು ಇದು ನಂಗೆ ಬಹಳ ದುಃಖ ಕೊಡುತ್ತೆ. ಏಟು ಬಿದ್ದಿದ್ದು ಯಾಕೆ? ಅದು ನನ್ನ ವಿಷಯ, ನನ್ನ ಮೊಮ್ಮಗು ಎನ್ನುವ ಅಭಿಮಾನ ಇದ್ದದ್ದಕ್ಕೆ.
ಅನ್ನೋದು ದೇವರು ಏನು ಮಾಡಿದ, ವಿಷಯಗಳಿಗೂ ಈ ದೇಹ ಇಂದ್ರಿಯಗಳಿಗೂ ಮಧ್ಯದಲ್ಲಿ ಅಭಿಮಾನವನ್ನು ಇಟ್ಟ. ಅಂದಮೇಲೆ ಈಗ ಸಾಧನೆ ಏನು ಮಾಡಬೇಕೀಗ? ಅದು ಮಧ್ಯದಲ್ಲಿ ವಿಷಯಗಳಿಗೂ ದೇಹ ಇಂದ್ರಿಯಗಳಿಗೂ ಮಧ್ಯದಲ್ಲಿ ಸೇತುವೆಯಂತೆ ಇರುವ ಸಂಸಾರಕ್ಕೆ ಕಾರಣವಾದ ಅಭಿಮಾನವನ್ನು ಕಳೀತಾ ಹೋದ್ರೇನೆ ಅದು ಸಾಧನೆ. ಇಲ್ಲದೆ ಇದ್ರದು ಕೇವಲ 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 ಸಂಸಾರಕ್ಕೆ ಕಾರಣವಾದ, ಮುಂದಿನ ಜನ್ಮ ಜನ್ಮಗಳಿಗೆ ಕಾರಣವಾದ ಒಂದು ಉಪಾಯವಷ್ಟೇ, ಹಾನಿಕಾರಕವದು. ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟಾದರೂ ನಾವು ಮತ್ತೀಗ ಸಾಧನೆ ಮಾಡ್ತೀವಿ, ಅಭಿಮಾನ ಬಿಡಲ್ಲ ಅಂದರೆ ಅದು ನಮ್ಮ ಹಣೆ ಬರಲ್ವಾ? ಮತ್ತೆ ಇನ್ನು ಮತ್ತೆ ಅದ್ರೊಳಗೂ ವಿಷ್ಣು ತೀರ್ಥರು ಇನ್ನೊಂದು ಮಾತಂತ, ಈ ಶರೀರ ಅಂದರೆ ವಿಷಯಗಳಿಗಿಂತ ಎಲ್ಲದರ ಮೇಲೆ ಸ್ವಾಮಿತ್ವ ಅಭಿಮಾನದ, ಆದರೆ ವಿಷಯಗಳಿಗಿಂತ ದೇಹ ಇಂದ್ರಿಯಗಳ ಮೇಲೆ ಸ್ವಾಮಿತ್ವಾಭಿಮಾನ ಹೆಚ್ಚದ. ಆ ದೇಹ ಇಂದ್ರಿಯಗಳಲ್ಲಿಯೂ ಕೂಡ ಯಾಕೆ ಸ್ವಾಮಿತ್ವಾಭಿಮಾನ ಎಂದರೆ ವಿಷ್ಣು ತೀರ್ಥರಂತ, ಇದು ನನ್ನ ದೇಹ ನನ್ನ ಇಂದ್ರಿಯ ಅಂತ ಅಂತೀನಲ್ಲ, ಯಾಕಂತೀನಿ ಎಂದರೆ ವಿಷ್ಣು ತೀರ್ಥರಂತಾರೆ ವಿಶೇಷ ಉಪಕಾರಿತೆಯ ವಿಶೇಷತೆಯ ಸ್ವಾಮಿತ್ವಾಭಿಮಾನ. ಎರಡಿದೆ, ನಾವು ಮಾಡೋದು ಒಂದು, ಇರೋದು ಒಂದು. ಈ ದೇಹ ಇಂದ್ರಿಯಗಳ ಮೇಲೆ ಸ್ವಾಮಿತ್ವಾಭಿಮಾನ, ಇದು ನನ್ನದು ಎನ್ನುವ ಅಭಿಮಾನ ಇರಬೇಕೋ ಇರಬಾರ್ದೋ ಅಂತ ಪ್ರಶ್ನೆ. ಈ ದೇಹ ಇಂದ್ರಿಯಗಳ ಮೇಲೆ ನನ್ನದು ಎನ್ನುವ ಅಭಿಮಾನ ಇರಬೇಕೋ ಇರಬಾರ್ದೋ ಎಂದು ಪ್ರಶ್ನೆ. ವಿಷ್ಣು ತೀರ್ಥರಂತಾರೆ ಈ ದೇಹ ಇಂದ್ರಿಯಗಳ ಮೇಲೆ ನನ್ನದು ಎನ್ನುವ ಅಭಿಮಾನ ಇದ್ರೆ ಒಂದು ರೀತಿ, ಇಲ್ಲದೆ ಇದ್ರೆ ಒಂದು ರೀತಿ. ಬಹಳ ಚೆನ್ನಾಗಿದೆ. ಇರಬೇಕೋ ಬೇಡೋ? ಇರಬೇಕು. ಇದ್ರೆ ಸಂಸಾರ ಬರ್ತದಲ್ಲ, ಸಂಸಾರ ಬರದೇ ಇರುವಾಗ ಇರಬೇಕು. ಹಾಗಾದ್ರೆ ಹೇಗಿರಬೇಕು? ಹಿಂಗಿರಬೇಕು ಅಂತ ಹೇಳ್ತಿದ್ರು. ಈ ದೇಹ ಇಂದ್ರಿಯಗಳ ಮೇಲೆ ಇದು ನನ್ನದು ಎನ್ನುವ ಅಭಿಮಾನ ಇರಲಿ. ಯಾಕೆ? ಇದ್ರೇನೆ ಇದಕ್ಕೆ ರೋಗ ಬರ್ತದ ಅಂತ ಗೊತ್ತಾದ್ರೆ ಔಷಧ ತಗೊಂಡು ಮತ್ತೆ ಇದನ್ನು ಗಟ್ಟಿ ಮಾಡ್ಕೋತಿ, ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದು ನನ್ನದು ಎನ್ನುವ ಅಭಿಮಾನ ನಿನಗೆ ಬರಲಿಲ್ಲ ಅಂದ್ರೆ ನೀನು ಇದನ್ನು ಗಟ್ಟಿ ಮಾಡ್ಕೊಳ್ಳಲ್ಲ, ನೋಡ್ಕೊಳ್ಳಲ್ಲ, ಸರಿಯಾಗಿ ಸಾಧನೆ ಆಗಲ್ಲ. ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಮಲ್ವಾ, ನಿಮಗೆಲ್ಲ ಗೊತ್ತಿದೆ. ಕೋಟಿ ಕೋಟಿ ಜನ್ಮಗಳಾದ್ಮೇಲೆ ಇದು ಬರ್ತದೆ. ಇದನ್ನು ನಾನು ಅಭಿಮಾನ ಮಾಡದೆ ಬಿಟ್ಟಿದ್ರೆ, ಗಟ್ಟಿಸ್ಕೊಳ್ಳೋದು ಬಿಟ್ಟಿದ್ರೆ ಏನು ಮಾಡ್ದಂಗಾಯ್ತು ನಾನು? ಆಮೇಲೆ ಇದ್ರ ಮೇಲೆ ಅಭಿಮಾನ ಇರಬೇಕು ಬೇಡೋ? ಇರಬೇಕು. ಹೇಗಿರಬೇಕು? ಈ ಅಭಿಮಾನ ಸಂಸಾರಕ್ಕೆ, ಮತ್ತೊಂದು ಜನ್ಮಕ್ಕೆ, ನೀಚ ಯೋನಿಗೆ, ನಾಯಿ ಹಂತಿಗಳಿಗೆ ಜನ್ಮಕ್ಕೆ ಕಾರಣವಾಗದೇ ಇರುವಂತೆ ಇರಬೇಕು. ಹಾಗಾದ್ರೆ ಹೆಂಗಿರಬೇಕು? ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಸರಳ ಇದೆ. ಒಂದೇನೆ ನಮಗೆ ಆಗಲ್ಲ. ಈ ಕೂಸು ಕಟ್ಟಿ ತುಂಬ ಅನ್ನ ಹುಳಿ ಕಲಸಿ ಹಾಕಿ ತಿಂತು ಜಗಳ ಎಲ್ಲಿ ಬರ್ತದಂದ್ರೆ ಕೊನೆ ತುತ್ತಿಗೆ ಜಗಳ ಬರ್ತದೆ. ಸಾಕು ಇದು ತಿನ್ನಂಗಿಲ್ಲ ಅಂತದಂತದೆ, ಒಂದೇ ತುತ್ತದ ತಿಂದು 7 ಸೊಕ್ಕದ್ರೆ ಅನ್ನ ಚಲ್ಬಾರ್ದಲ್ಲ ಅಂತ ನಾವು ಅಂತೀವಿ. ಆ ಕೊನೆ ತುತ್ತಿಗೆ ಜಗಳ ಅಲ್ವಾ? ಹಾಗೆ ಇಂದ್ರಿಯಗಳ ಮೇಲೆ, ದೇಹದ ಮೇಲೆ ಅಭಿಮಾನ ಇರಲಿ, ಆದರೆ ಅದು ಸಂಸಾರಕ್ಕೆ ಕಾರಣವಾಗುವಂತೆ ಇರಬೇಡಿ. ಇಷ್ಟೇ ವಿಷಯ. ಹಾಗಾದ್ರೆ ಹೆಂಗಿದ್ರೆ ಅದು ಸಂಸಾರ ಕಾರಣ ಆಗಲ್ಲ. ಈ ದೇಹ ಇಂದ್ರಿಯಗಳು ವಿಷಯಗಳ ಭೋಗವಾಗದೇ ಇರುವಂತೆ ದೇವರ ಕೊಟ್ಟ ಸ್ವಾಮಿತ್ವ. ಈ ದೇಹ ಇಂದ್ರಿಯಗಳ ಮೇಲೆ ನಂದೇನು ಒಡೆತನಿದೆ, ನಂದು ಅಂತ ಅನ್ಸುತ್ತಲ್ಲ, ಇದು ಯಾಕೆ ನಂದು? ದೇವರು ನನಗೆ ಸಾಧನೆಗಾಗಿ ಇದನ್ನು ಕೊಟ್ಟದ್ದರಿಂದ ಇದು ನಂದು. ಅಂದಮೇಲೆ ದತ್ತ, ದೇವರು ಕೊಟ್ಟ ಒಡೆತನ ಎನ್ನುವ ಒಡೆತನದ ಅಭಿಮಾನ ಇದು ಅವಶ್ಯವಾಗಿ ಇರಲೇಬೇಕು. ರಾತ್ರಿ ಸೊಳ್ಳೆ ಕಚ್ಚಲಿಕ್ಕೆ ಆರೋಗ್ಯ ಇಡ್ತೀವಿ ನಾವು. ಯಾಕೆ ಆರೋಗ್ಯ ಇಡಬೇಕು? ನಮ್ದಲ್ಲಲ್ರಿ, ಏನಾಗ್ತದಾಗ್ಲಿ? ಮನೆಗೆ ಬಂದ್ರೆ ಯಾಕೆ ಔಷಧ ಹಾಕೋಬೇಕು? ನಮ್ದಲ್ಲ. ಅಂದಮೇಲೆ ಅಭಿಮಾನ ಬಿಟ್ಬಿಡ್ಬೇಕಾ? ಇಲ್ಲ, ಅಭಿಮಾನ ಮಾಡು, ರಕ್ಷಣೆ ಮಾಡ್ಕೋ. ಇದನ್ನ ಚಳಿ ಆದರೆ 2 ಶಾಲು ಹಚ್ಕೋ. ಅಭಿಮಾನ ಮಾಡು, ದೇಹ ನಿಂದು, ಇಂದ್ರಿಯ ನಿಂದು. ಇಷ್ಟೇ.
ಈ ದೇಹ ಇಂದ್ರಿಯಗಳು ನಂದು ಎನ್ನುವುದು ಸಂಸಾರ ಕಾರಣ ಆಗಬಾರ್ದು ಅಂತ ಅಭಿಮಾನ ಮಾಡು. ಹೆಂಗ್ ಮಾಡ್ಬೇಕು ಅಭಿಮಾನ? ಹಾಗಿದ್ರೆ ದೇವರು ನನ್ನ ಸಾಧನೆಗಾಗಿ ಕೊಟ್ಟಂತಹ ದೇಹ ಇಂದ್ರಿಯಗಳು ದೇವರೇ ನನಗೆ ಇದರ ಮೇಲೆ ನೀನು ಅಭಿಮಾನ ಮಾಡು ಸಾಧನೆಗಾಗಿ ಅಂತ ಕೊಟ್ಟಿದ್ದರಿಂದ ನಾನು ಅಭಿಮಾನ ಮಾಡ್ತಾ ಇದ್ದೀನಿ. ಹೊರತು ನಾನು ಸ್ವತಂತ್ರವಾಗಿ ಈ ದೇಹ ಇಂದ್ರಿಯಗಳನ್ನ ಪಡೆದವನಲ್ಲ ಅಂತ ಚಿಂತನೆ ಇರಬೇಕು. ಅರ್ಥ ಆಯ್ತೇನೆ? ಯಾಕೆ ಕೈಯೊಳಗೆ ಒಂದು ಸೇಬು ಹಣ್ಣದ ಬ್ಯಾಗ್ನ ತೊಗೊಂಡ್ಬಂದಿರಿ, ಆ ಬ್ಯಾಗಲ್ಲಿ ಆಚಾರ್ಯ ಕೊಡಬೇಕು ಅಂತ ತೊಗೊಂಡ್ಬಂದಿರಿ. ಆ ಸೇಬು ಹಣ್ಣಿನ ಮೇಲೆ ಆಚಾರ್ಯ ಕೊಡೋಕ್ಕಿಂತ ಮುಂಚೆ ಇದು ನನ್ನದು ಎನ್ನುವ ಅಭಿಮಾನ ಇರಬೇಕು ನಿಮಗೆ. ಇದ್ರೇನೆ ನಿಮ್ಮ ಬಾಜು ಕೂತವ್ರು ಕೊಡ ನಂಗೆ ಕೊಡ ಸೇಬು ನಮ್ದು ಇದು ಆಚಾರ್ಯ ಕೊಡಿದಂತಂದಿರಿ. ಅಲ್ಲಿ ಅಷ್ಟು ಅಭಿಮಾನ ಇದ್ರೇನೆ ಆಚಾರ್ಯ ಟೇಬಲ್ ತನಕ ಬರ್ತಿಲ್ಲ ಅಂತ ಬರಲಿಲ್ಲ. ಅಂದಮೇಲೆ ಆ ಹಣ್ಣಿನ ಮೇಲೆ ಅಭಿಮಾನ ಇರಲಿ. ಯಾಕೆ ಅಭಿಮಾನ? ಇದು ವೈಷ್ಣವರಿಗೆ ಭೋಗಕ್ಕಾಗಿ ಎನ್ನುವುದಕ್ಕಾಗಿ ಆ ಹಣ್ಣಿನ ಮೇಲೆ ಅಭಿಮಾನ ಇರೋದು. ಎಷ್ಟು ಅಭಿಮಾನ ಇರಬಾರ್ದು? ಪ್ರವಚನ ಕೂತಾಗೆಲ್ಲ ಸೇಬು ಹಣ್ಣೆ ನೋಡಿ ಯಾರು ತಗೊಂಡು ಹೋಗ್ತಾರೆ. ಅಂದಮೇಲೆ ನನ್ನ ಸಾಧನೆಯನ್ನ ಹಾಳು ಮಾಡುವಷ್ಟು ಅಭಿಮಾನ ಇರಬಾರ್ದಲ್ವಾ? ಹಾಗೆ ಈ ದೇಹ ಇಂದ್ರಿಯಗಳ ಮೇಲೆ ಅಭಿಮಾನ ಇರಬೇಕೋ ಇರಬಾರ್ದು? ಇರಬೇಕು. ಯಾಕೆ? ಇದ್ರೇನೆ ಸಾಧನೆ ಮಾಡ್ತೀನಿ, ರಕ್ಷಣೆ ಮಾಡ್ಕೋತೀನಿ ದೇಹವನ್ನು, ಸಾಧನೆಗೆ ಅನುಕೂಲವಾಗ್ತದೆ. ಇರಬೇಕು. ಇರಬಾರ್ದು. ಯಾಕಂದ್ರೆ ಸಂಸಾರ ಕಾರಣ ಅನ್ನೋದಕ್ಕೆ ಇರಬಾರ್ದು. ಹಾಗಾದ್ರೆ ಹೇಗಿರಬೇಕು? ದೇವರು ನನ್ನ ಮೇಲೆ ಅನುಗ್ರಹ ಮಾಡಿ ನನಗೆ ಸಾಧನೆ ಮಾಡಿಸಬೇಕೆಂಬ ಕರುಣೆಯಿಂದ ಸಾಧನೆಗಾಗಿ ಕೊಟ್ಟದ್ರಿ, ಇದನ್ನು ಹಾಳು ಮಾಡಿಕೊಳ್ಬಾರ್ದಪ್ಪ ಉತ್ಸವಗಳಿರ ಎನ್ನುವ ಅಭಿಮಾನ ಇದು ಅತ್ಯಂತ ಅವಶ್ಯಕ. ಇದು ಬೇಕೇ ಬೇಕು. ಸರಿಯಿಲ್ಲ? ಅರ್ಥ ಆಗ್ತದಲ್ಲ? ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಆದರೆ ನಾನು ಯಾಕೆ ಅಭಿಮಾನ ಮಾಡಿರ್ತೀನಿ? ಇಡ್ಲಿ ತಿನ್ಲಿಕ್ಕೆ ಬರ್ತದ, ದೋಸೆ ತಿನ್ಲಿಕ್ಕೆ ಬರ್ತದ ಅನ್ನೋದಕ್ಕೆ ಅಭಿಮಾನ ಮಾಡಿರುತ್ತೆ. ನನ್ನ ಮಗ ಫಸ್ಟ್ ಸ್ಯಾಲ್ರಿನೇ ಕೊಡಿಸಿದ ಅಂಗಿ ಪ್ಯಾಂಟ್ ಹಾಕ್ಕೊಳ್ಳಿಕ್ಕೆ ಬರ್ತದ ಅನ್ನೋದಕ್ಕೆ ಅಭಿಮಾನ ಮಾಡಿರುತ್ತೆ. ಹೊರತು ಸಾಧನೆಗಾಗಿ ಕೊಟ್ಟದ್ದು ಇದನ್ನು ಹಾಳು ಮಾಡಿಕೊಡಬಾರ್ದು, ದೇವರು ಮತ್ತೊಂದು ಕೊಡಲ್ಲ, ಸಿಟಿ ಬರ್ತಾರ ಅನ್ನೋದಕ್ಕೆ ಅಭಿಮಾನ ಮಾಡ್ತಾರೆ. ವ್ಯತ್ಯಾಸ ಗೊತ್ತಾಯ್ತಲ್ಲ? ಅಂದಮೇಲೆ ಅಭಿಮಾನ ವಿಷಯಗಳಿಗೂ ನನಗೂ ಮಧ್ಯದಲ್ಲಿ ಇದ್ದದ್ದು, ಅದು ಸವಿತಾ ಹೋದ್ರೇನೆ ಸಾಧನೆ. ಅದು ಆ ಅಭಿಮಾನ ಬೆಳೀತಾ ಹೋದರೆ ಅದು ಸಾಧನೆ ಅಲ್ವೇ ಅಲ್ಲ. ಇದು ಒಂದು. ಈ ದೇಹ ಇಂದ್ರಿಯಗಳ ಮೇಲೆ ಅಭಿಮಾನ ಇದು ಒಳ್ಳೆಯದು, ಮಾಡಲೇಬೇಕು. ಯಾಕೆ? ಸಾಧನೆಗಾಗಿ ಕೊಟ್ಟಾಗ ಇದು ರಕ್ಷಣೆ ಮಾಡಿಕೊಂಡು ನನ್ನ ಜವಾಬ್ದಾರಿ, ನಾನು ಅಷ್ಟು ಅಭಿಮಾನವನ್ನು ಮಾಡಲೇಬೇಕು. ಎಷ್ಟು ಅಭಿಮಾನ ಮಾಡಬಾರ್ದು? ಸಂಸಾರಕ್ಕೆ ಕಾರಣವಾಗುವಷ್ಟು, ನೀಚ ಯೋನಿಗಳಿಗೆ ಕಾರಣವಾಗುವಷ್ಟು ಅಭಿಮಾನವನ್ನು ಮಾಡಬಾರದು ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದು ಅನೇಕ ಇದೆ. ಇದು ಇನ್ನೂ ಬಂಧಕ ಪ್ರಕರಣವೇ ನಡೀತಾ ಇದೆ. ನಾಡಿದ್ದು ಮುಗಿಬೋದು ಅನ್ಸುತ್ತೆ. ಅಂತೂ ಇಷ್ಟು ವಿಷಯ. ಆಮೇಲೆ ದೇವ್ರ ಪೂಜೆ ಯಾಕೆ ಮಾಡಬೇಕು? ಅಭಿಮಾನ ಅಂದ್ರೇನು? ಈ ದೇಹ ಇಂದ್ರಿಯಗಳಲ್ಲಿ ಯಾರ್ಯಾರಿದ್ದಾರೆ ಅವರು ಆ ಬ್ರಹ್ಮಾದಿಗಳನ್ನು ಕಲ್ಯಾಣಿಗಳನ್ನು ಯಾಕೆ ಇಟ್ಟ? ನಂದಲ್ಲಿದ್ದ ಅವ್ರು ಯಾಕೆ ವಿಚಾರ ಒಳಗ ಅಲ್ವಾ? ಇವೇ ಮೊದಲಾದ ಅನೇಕ ವಿಷಯಗಳನ್ನು ದೇವರ ಗುರುಗಳ ಅನುಗ್ರಹದಿಂದ ನಾವು ಕೇಳ್ತೀವಿ. ನಾಳೆ ಇನ್ನು ಮುಂದಿನ ವಿಷಯಗಳನ್ನು ಕೇಳೋಣ ಅಂತ ಹೇಳ್ತಾ ಮುಗಿಸೋಣ. ಶ್ರೀಕೃಷ್ಣ.